ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿದಂತಹ ಮೌಲ್ಯಾಂಕನ ಮಾರ್ಚ್ 2024ರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಇದ್ದೇವೆ. ಈ ಪತ್ರಿಕೆಯು 80 ಅಂಕಗಳನ್ನು ಒಳಗೊಂಡಿದ್ದು 3 ಗಂಟೆ ಅವಧಿಯಲ್ಲಿ ಬಿಡಿಸಬೇಕಾಗುತ್ತದೆ. ಹಾಗಾದರೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆಗಳ ರೂಪವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರೋಮನ್ ನಂಬರ್ 1, ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ರೋಮನ್ ನಂಬರ್ 1ರಲ್ಲಿ 8 ಪ್ರಶ್ನೆಗಳಿರುತ್ತವೆ. ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಆಯ್ಕೆಯನ್ನು ನಾವು ಗುರುತು ಮಾಡಬೇಕಾಗುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ ಒಂದು ಸರಿ ಉತ್ತರಕ್ಕೆ 1 ಅಂಕದಂತೆ ಒಟ್ಟು 8 ಅಂಕಗಳು ನಿಗದಿ ಮಾಡಿರ್ತಾರೆ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: 4 ಘಾತಾಂಕ 2ನೇ 3ರ ಬೆಲೆಯು ಆಪ್ಷನ್ ಎ 8, ಆಪ್ಷನ್ ಬಿ 16, ಆಪ್ಷನ್ ಸಿ 32, ಆಪ್ಷನ್ ಡಿ 64. ಹಾಗಾದರೆ 4 ಘಾತಾಂಕ 2ನೇ 3ನ್ನು ನಾವು ಬರ್ಕೊಂಡ್ರೆ ಈ 4ನ್ನು ನಾನು ವರ್ಗ ಸಂಖ್ಯೆಯಾಗಿ ಬರಿತೀನಿ. 2 ಘಾತಾಂಕ 2, ಅದಕ್ಕೆ ಮತ್ತೆ ಘಾತಾಂಕ 3/2. ಹಾಗಾದರೆ ಈ 2 ಕ್ಯಾನ್ಸಲ್ ಆಗಿ ಉಳಿಯುವಂಥ ಸಂಖ್ಯೆ 2 ಘಾತಾಂಕ 3, ಅಂದರೆ 2 ಘಾತಾಂಕ 3ರ ಬೆಲೆ 8 ಆಗಿರೋದ್ರಿಂದ ಪ್ರಶ್ನೆ ಸಂಖ್ಯೆ 1ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 2, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಅಳತೆಯು 4 ಆಯ್ಕೆಗಳನ್ನು ನೀಡಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ನಾವು ಗುರುತು ಮಾಡಬೇಕಾಗಿದೆ. ಇಲ್ಲಿರುವಂಥ ಎಕ್ಸ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಯೋಕ್ಕೆ ನಾವು ಕೋನಗಳ ಮತ್ತು ಸಮಾಂತರ ರೇಖೆಗಳ ಗುಣಲಕ್ಷಣವನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ 60ನ್ನು ಅವರು ನೀಡಿರೋದ್ರಿಂದ ಈ ಪಕ್ಕದಲ್ಲಿರುವ ಕೋನ, ಯಾವ ಕೋನ 60 ಡಿಗ್ರಿಗೆ, ಇದು ಪಾರ್ಶ್ವ ಕೋನ. ಯಾವುದೇ ಒಂದು ಸರಳ ರೇಖೆಯ ಮೇಲಿರುವಂಥ ಪಾರ್ಶ್ವ ಕೋನಗಳ ಮತ್ತು 180 ಆಗೋದ್ರಿಂದ ಈ ಕೋನ 60 ಆಗಿರೋದ್ರಿಂದ ಈ ಕೆಳಗಡೆ ಕೋನ 120 ಡಿಗ್ರಿ. ಚಿತ್ರವನ್ನು ಸರಿಯಾಗಿ ಗಮನಿಸಿ. ಎಲ್ ಮತ್ತು ಎಂ ರೇಖೆಗಳು ಸಮಾಂತರ ರೇಖೆಗಳಂತ ಇಲ್ಲಿ ಗುರುತನ್ನು ಮಾಡಿದ್ದಾರೆ. ಆದ್ದರಿಂದ ಸಮಾಂತರ ರೇಖೆಗಳನ್ನು ತೆಗೆದುಕೊಂಡಾಗ ಈ 120 ಮತ್ತು ಈ ಎಕ್ಸ್ ಕೋನಗಳು ಒಂದಕ್ಕೊಂದು ಅನುರೂಪ ಕೋನಗಳು. ಯಾವುದಾದ್ರೂ 2 ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮವಾಗಿರುವುದರಿಂದ ಎಕ್ಸ್ನ ಬೆಲೆ 120 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಪ್ರಶ್ನೆ 2ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ 120 ಡಿಗ್ರಿ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 3, ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x² - 2ರಲ್ಲಿ ಪಿ ಆಫ್ 1ರ ಬೆಲೆಯು ಆಪ್ಷನ್ ಎ 2, ಆಪ್ಷನ್ ಬಿ 1, ಆಪ್ಷನ್ ಸಿ 5, ಆಪ್ಷನ್ ಡಿ 0. ಹಾಗಾದರೆ ಕೊಟ್ಟಂತಹ ಪಿ ಆಫ್ ಎಕ್ಸ್ ಅನ್ನು ತೆಗೆದುಕೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x² - 2. ಇಲ್ಲಿ ನಾವು ಕಂಡುಹಿಡಿಯಬೇಕಾದ ಬೆಲೆ ಪಿ ಆಫ್ 1ಅನ್ನು ಎಕ್ಸ್ ಇದ್ದಲ್ಲಿ 1ಅನ್ನು ಸೇರಿಸೋಣ. 3 × 1 ಘಾತಾಂಕ 2 - 2. ಹಾಗಾದರೆ 3 × 1 ಘಾತಾಂಕ 1ರ ಬೆಲೆ 1 - 2. 3 ಗುಣಾಕಾರ 1 ಅಂದರೆ 3 - 2. 3ರಲ್ಲಿ 2ಅನ್ನು ಕಳೆದರೆ 1. ಇದು ಆಪ್ಷನ್ ಬಿ ಯಲ್ಲಿ ಇರುವುದರಿಂದ ಪ್ರಶ್ನೆ ಸಂಖ್ಯೆ 3ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 1 ಆಗಿದೆ. ಪ್ರಶ್ನೆ ಸಂಖ್ಯೆ 4ನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಸಮೀಕರಣ x + 2y = 6ರ ಒಂದು ಪರಿಹಾರವು. ಹಾಗಾದರೆ ಇಲ್ಲಿ 4 ಆಯ್ಕೆಗಳಲ್ಲಿ ಕೊಟ್ಟಂಥ x ಮತ್ತು y ನ ಬೆಲೆಯನ್ನು ಸಮೀಕರಣದಲ್ಲಿ ಹಾಕೋಣ. ಮೊದಲಿಗೆ 1 ಮತ್ತು 3ಅನ್ನು ಹಾಕೋಣ. 1 + 2 × 3, ಇದರ ಬೆಲೆ 1 + 2 × 6, 7 ಆಗ್ತದೆ. ಬಲಭಾಗದಲ್ಲಿ 6 ನೀಡುವುದರಿಂದ ಇದು ಸರಿಯಾದ ಆಯ್ಕೆ ಅಲ್ಲ. ಮುಂದಿನ ಆಯ್ಕೆಯನ್ನು ನೋಡೋಣ. x 3 + 2 × 1, ಇದರ ಬೆಲೆ 3 + 2 ಅಂದರೆ 5, ಬೆಲೆ 6 ಇರೋದ್ರಿಂದ ಈ ಆಯ್ಕೆಯು ಅಲ್ಲ. ಮುಂದಿನ ಸಿ ಭಾಗವನ್ನು ನೋಡೋಣ. 4
ಪ್ಲಸ್ 2 ಇಂಟು 2 ಅಂದರೆ 4 ಪ್ಲಸ್ 4 8 ಬಲಭಾಗದಲ್ಲಿ 6 ನೀಡಿರೋದ್ರಿಂದ ಈ ಆಯ್ಕೆ ಕೂಡ ಸರಿಯಾಗಿಲ್ಲ. ಆಪ್ಷನ್ ಡಿ ಅನ್ನು ನೋಡೋಣ. 2 ಪ್ಲಸ್ 2 ಇಂಟು 2 ಈಸ್ ಈಕ್ವಲ್ ಟು 2 ಪ್ಲಸ್ 2 4 2 4 ಸೇರಿಸಿದರೆ 6. ಹಾಗಾದರೆ ಎಡಭಾಗಕ್ಕೂ ಬಲಭಾಗಕ್ಕೂ ಹೊಂದಾಣಿಕೆ ಆಗುವ ಕಾರಣ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಆಗಿದೆ. ಆದ್ದರಿಂದ ಪ್ರಶ್ನೆ ಸಂಖ್ಯೆ 4ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 5. ಎಂ ಬಿಂದುವು ಎಕ್ಸ್ ಅಕ್ಷದ ಮೇಲಿದ್ದರೆ ಅದರ ನಿರ್ದೇಶಾಂಕಗಳು. ಈ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ಬಿಂದು ಎಕ್ಸ್ ಅಕ್ಷದ ಮೇಲಿದೆ. ಯಾವಾಗಲೂ ಎಕ್ಸ್ ಅಕ್ಷ ಮೇಲಿರುವಂಥ ಬಿಂದುವಿನಲ್ಲಿ ವಾಯ್ ಬೆಲೆ ಯಾವಾಗಲೂ 0 ಆಗಿರುತ್ತೆ. ಅದೇ ರೀತಿ ವಾಯ್ ಅಕ್ಷದ ಮೇಲಿರುವಂಥ ಬಿಂದುಗಳಲ್ಲಿ ಎಕ್ಸ್ ಬೆಲೆ 0 ಆಗಿರ್ತದೆ. ಇಲ್ಲಿ ಎಕ್ಸ್ ಅಕ್ಷವನ್ನು ನೀಡುವುದರಿಂದ ವಾಯ್ ಬೆಲೆ 0 ಆಗಿರುವ ಆಯ್ಕೆ ಆಪ್ಷನ್ ಸಿ ಯಲ್ಲಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 6. ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು 0.86 ಆದರೆ ಆ ಆಟವನ್ನು ಗೆಲ್ಲದಿರುವ ಸಂಭವನೀಯತೆ. ಯಾವುದೇ ಒಂದು ಘಟನೆಯ ಸಂಭವನೀಯತೆಯ ಒಟ್ಟು ಮೊತ್ತ 1 ಆಗಿರ್ತದೆ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್. ಪೂರಕ ಘಟನೆ ಮತ್ತು ಘಟನೆಯ ಒಟ್ಟು ಮೊತ್ತ 1. ಆದ್ದರಿಂದ ಒಂದು ಘಟನೆಯನ್ನು ನೀಡಿದಾಗ ಇನ್ನೊಂದು ಘಟನೆಯನ್ನು 1ರಲ್ಲಿ ಪಡಿಬೇಕಾದ್ರೆ ಅದರಿಂದ 1 ಮೈನಸ್ 0.86 ಬೆಲೆ 0.14 ಆಗಿರೋದ್ರಿಂದ ಪ್ರಶ್ನೆ ಸಂಖ್ಯೆ 6ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 7. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಬಿಸಿಯ ವಿಸ್ತೀರ್ಣವು 4 ಆಯ್ಕೆಗಳನ್ನು ನೀಡಿದ್ದಾರೆ, ಜೊತೆಗೆ ತ್ರಿಭುಜವನ್ನು ನೀಡಿದ್ದಾರೆ. ತ್ರಿಭುಜವು ಲಂಬಕೋನ ತ್ರಿಭುಜವಾಗಿರುವುದರಿಂದ ನಾವು ಇದನ್ನು ಸರಳವಾಗಿ ಲೆಕ್ಕಾಚಾರ ಮಾಡಬಹುದು. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಲಂಬಕೋನ ತ್ರಿಭುಜದ ವಿಕರ್ಣವಲ್ಲದ ಬಾಹುಗಳನ್ನು ಒಂದನ್ನು ಪಾದವಾಗಿ ತೆಗೆದುಕೊಂಡ್ರೆ ಇನ್ನೊಂದನ್ನು ಎತ್ತರವಾಗಿ ತೆಗೆದುಕೊಳ್ಬೇಕು. ಸೂತ್ರದಲ್ಲಿ ಹಾಕೋಣ. 1/2 ಇಂಟು 5 ಇಂಟು 12 2 1 2 6 5 ಮತ್ತು 6 ಗುಣಿಸಿದರೆ ಬೆಲೆ 30 ಬರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ 30 ಸೆಂಟಿಮೀಟರ್² ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 8. ಕೊಟ್ಟಿರುವ ಚಿತ್ರವನ್ನು ನೋಡಿ ಈ ಆಯ್ಕೆಯಲ್ಲಿ ಗುರುತಿಸಬೇಕು. ಸರಿಯಾಗಿ ಗಮನಿಸಿ. ಮೊದಲನೇ ಆಯ್ಕೆಯಲ್ಲಿ ಎ ಪಿ ಅನ್ನೋದು ಈ ಭಾಗವು ದೊಡ್ಡದಾಗಿದೆ ಅಂತ ಕೊಟ್ಟಿರ್ತಾರೆ. ಅಂದರೆ ಉಳಿದ ಭಾಗಗಳ ಮೊತ್ತಕ್ಕಿಂತ, ಅಂದರೆ ಇದು ಆಯ್ಕೆ ಅಲ್ಲ. ಈ ಆಯ್ಕೆಯನ್ನು ನೋಡಿ. ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್. ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್. ಈ ಭಾಗವು ಚಿಕ್ಕದು ಎ ಬಿಗಿಂತ. ಎ ಬಿ ಅನ್ನೋದು ಈ ಪೂರ್ತಿ ಭಾಗ ಇರುವುದರಿಂದ ಈ 3 ಭಾಗಗಳ ಮೊತ್ತ ಎ ಬಿಗಿಂತ ಚಿಕ್ಕದಾಗಿರೋದ್ರಿಂದ ಪ್ರಶ್ನೆ ಸಂಖ್ಯೆ 8ಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆಗಳ ಮುಂದಿನ ಭಾಗಕ್ಕೆ ಹೋಗೋಣ. ರೋಮನ್ ನಂಬರ್ 2. ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಂತೆ 8 ಪ್ರಶ್ನೆಗಳಿರ್ತವೆ. ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 9 ಈ ರೀತಿಯಾಗಿದೆ. 3 ಪ್ಲಸ್ √3 ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಅದಕ್ಕೆ ಗುಣಿಸಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂಥ ಸಂಖ್ಯೆಯನ್ನು ಬರ್ಕೊಳ್ಳೋಣ. 3 ಪ್ಲಸ್ √3 ಇದು ಒಂದು ದ್ವಿಪದವಿರುವಂತಹ ಒಂದು ಕರಣಿ. ದ್ವಿಪದ ಕರಣಿಯಾಗಿರೋದ್ರಿಂದ ಮಧ್ಯದಲ್ಲಿ ಚಿಹ್ನೆ ಬದಲಾವಣೆ ಮಾಡಿದರೆ ನಮಗೆ ಇದನ್ನು ಅಂದರೆ 3 ಪ್ಲಸ್ √3 ಭಾಗಲಬ್ಧ ಸಂಖ್ಯೆಯಾಗಿ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ 3 ಪ್ಲಸ್ √3 ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆ. 3 ಮೈನಸ್ √3 ಆಗಿದೆ.
ನೆನಪಿಡಿ, ಒಂದು ದ್ವೀಪದ ಕರ್ಣಿ ಬಂದಾಗ ಮಧ್ಯದಲ್ಲಿರುವ ಚಿಹ್ನೆಯನ್ನು ಬದಲಾವಣೆ ಮಾಡಿದರೆ ಅದು ಗುಣಿಸಬೇಕಾದಂಥ ಸಂಖ್ಯೆ ಆಗಿರುತ್ತದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10. ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ಇದು ಯುಕ್ಲಿಡ್ನ ರೇಖಾಗಣಿತದಲ್ಲಿ ಬಂದಿರುವಂಥ ಭಾಗ. ಯಾವುದಾದ್ರೂ ಎರಡು ಬಿಂದುಗಳಿದ್ದಾಗ ಅವುಗಳ ಮೂಲಕ ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ನಾವು ಎಳೆಯಬಹುದು. ಆದ್ದರಿಂದ ಎರಡು ವಿಭಿನ್ನ ಬಿಂದುಗಳಲ್ಲಿ ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಎಳೆಯಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 11. ತ್ರಾಪಿಜ್ಯದ ಒಳಕೋನಗಳ ಮೊತ್ತವನ್ನು ಬರೆಯಿರಿ. ಇಲ್ಲಿ ಸ್ವಲ್ಪ ಕ್ವಶನ್ನ ಟ್ರಿಕ್ಕಿಯಾಗಿ ಕೇಳಿದ್ದಾರೆ. ತ್ರಾಪಿಜ್ಯ ಅಂದಾಗ ಅದು ಒಂದು ಚತುರ್ಭುಜ. ಯಾವುದೇ ಚತುರ್ಭುಜವನ್ನು ತೆಗೆದುಕೊಂಡ್ರೆ ಅವುಗಳ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿ ಇರೋದ್ರಿಂದ ತ್ರಾಪಿಜ್ಯದ ಒಳ ಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಮುಂದಿನ ಭಾಗವನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 12. ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ABCDಯ ವಿಸ್ತೀರ್ಣವು 42 ಸೆಂಟಿಮೀಟರ್² ಆದರೆ ಸಮಾಂತರ ಚತುರ್ಭುಜ EFCDಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಚಿತ್ರವನ್ನು ಸರಿಯಾಗಿ ಗಮನಿಸಿ. ಸಮಾಂತರ ಚತುರ್ಭುಜ ABCD ಮತ್ತು ಸಮಾಂತರ ಚತುರ್ಭುಜ EFCD ಒಂದೇ ಪಾದ CDಯ ಮೇಲಿವೆ ಮತ್ತು ಒಂದೇ ಜೊತೆ ಸರಳ ರೇಖೆಯ ಮೇಲಿವೆ. ನಮಗೀಗಾಗಲೇ ಬಂದಿದೆ ಒಂದು ಪ್ರಮೇಯ. ಏನು? ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಯಾವಾಗಲೂ ಸಮವಾಗಿರ್ತವೆ. ಆದ್ದರಿಂದ ವಿಸ್ತೀರ್ಣ ಆಫ್ ಸಮಾಂತರ ಚತುರ್ಭುಜ EFCD is equal to ವಿಸ್ತೀರ್ಣ ಆಫ್ ಸಮಾಂತರ ಚತುರ್ಭುಜ ABCD. ಆದರೆ ABCDಯ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 42 ಸೆಂಟಿಮೀಟರ್² ನೀಡಿದ್ದಾರೆ. ಆದ್ದರಿಂದ ವಿಸ್ತೀರ್ಣ ಆಫ್ ಸಮಾಂತರ ಚತುರ್ಭುಜ EFCDಯನ್ನು ತೆಗೆದುಕೊಂಡ್ರೆ ಅದರ ವಿಸ್ತೀರ್ಣವು 42 ಸೆಂಟಿಮೀಟರ್² ಆಗಿದೆ. ಇದು ಹೇಗೆ ಬಂತಂದರೆ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮವಾಗಿರುತ್ತವೆ ಎನ್ನುವ ಸ್ವಯಂ ಸಿದ್ಧವನ್ನು ಆಧಾರಿತವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 13. x + y + z² ನ ವಿಸ್ತೀರ್ಣವನ್ನು ಬರೆಯಿರಿ. ಇದು a + b + c² ವಿಸ್ತೀರ್ಣ ಅಂತಲೂ ಕರಿತೀವಿ. ಆದ್ದರಿಂದ ಇದನ್ನು ನಾವು ವಿಸ್ತರಿಸೋಣ. x + y + z² is equal to x² + y² + z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2xz ಅಥವಾ zx. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 14 ಈ ರೀತಿಯಾಗಿದೆ. P - 3,8 ಬಿಂದುವಿಗೆ x ಅಕ್ಷದಿಂದ ಇರುವ ದೂರವನ್ನು ಬರೆಯಿರಿ. ಕೊಟ್ಟಂಥ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ಇಲ್ಲಿ ಕೊಟ್ಟಿರುವಂಥ ಬಿಂದುವನ್ನು ಮೊದಲು ಬರ್ಕೊಳ್ಳೋಣ. P - 3,8 ಇದು ನಮಗೆ x ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಬೇಕು. ಇಂತಹ ಪ್ರಶ್ನೆಗಳು ಬಂದಾಗ
ಗಮನ ಕೊಡಿ, ಎಕ್ಸ್ನ ನಿರ್ದೇಶಾಂಕವು ವಾಯ್ನ ಅಕ್ಷದಿಂದ ದೂರ ಇರ್ತದೆ. ಅದೇ ರೀತಿ ವಾಯ್ನ ನಿರ್ದೇಶಾಂಕವು ಎಕ್ಸ್ ಅಕ್ಷದಿಂದ ದೂರವಿರ್ತದೆ. ಆದ್ದರಿಂದ ಪಿ ಆಫ್ -3, 8 ಬಿಂದುವು ಎಕ್ಸ್ ಅಕ್ಷದಿಂದ 8 ಮಾನಗಳಷ್ಟು ದೂರದಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 15. ಕೊಟ್ಟಿರುವ ಚಿತ್ರದಲ್ಲಿ AB = CD ಮತ್ತು ON = 3 ಸೆಂಟಿಮೀಟರ್ ಆಗಿದೆ. OMನ ಅಳತೆಯನ್ನು ಕಂಡುಹಿಡಿಯಿರಿ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿದಾಗ AB ಮತ್ತು CD ಸಮವಾಗಿವೆ ಅಂತ ಕೊಟ್ಟಿದ್ದಾರೆ. ಅದರ ಜೊತೆಗೆ ಚಿತ್ರವನ್ನು ನೋಡಿದಾಗ AB ಮತ್ತು CDಗಳು ಒಂದೇ ವೃತ್ತದಲ್ಲಿನ ಜಾಗಗಳು. ಹಾಗಾದರೆ ನಮಗೆ ಪ್ರಮೇಯಗಳ ಮೂಲಕ ನಾವು ತಿಳ್ಕೊಂಡಿದ್ದೇವೆ, ಒಂದು ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ. ಹಾಗಾದರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ON ಅನ್ನು ನೀಡಿದ್ದಾರೆ. ON 3 ಸೆಂಟಿಮೀಟರ್. ಇದು CD ಜಾವು O ಕೇಂದ್ರದಿಂದ ಇರುವಂತಹ ದೂರ, ಓದಿಂದ ಇರುವಂತಹ ದೂರ. ಹಾಗಾದರೆ OM ಅನ್ನು ಕಂಡುಹಿಡಲಿಕ್ಕೆ ಇದ್ದರೆ OM ಕೂಡ AB ಜಾ ಓದಿಂದ ಇರುವಂತಹ ದೂರವನ್ನು ಲೆಕ್ಕಾಚಾರವಾಗಿದೆ. ಆದ್ದರಿಂದ ಯಾವಾಗ ಎರಡು ಜಾಗಗಳು ಸಮವಾಗಿರುತ್ತವೆ ವೃತ್ತದಲ್ಲಿ, ಅವುಗಳ ವೃತ್ತ ಕೇಂದ್ರದಿಂದ ಇರುವಂತಹ ದೂರಗಳು ಕೂಡ ಸಮವಾಗಿರೋದ್ರಿಂದ OM = ON. ಯಾಕೆಂದರೆ ವೃತ್ತ ಕೇಂದ್ರದ ದೂರಗಳು. ON ಬೆಲೆ ಎಷ್ಟಿದೆಯಪ್ಪ ಅಂದರೆ ಅದು 3 ಸೆಂಟಿಮೀಟರ್ ಇರೋದ್ರಿಂದ OM = 3 ಸೆಂಟಿಮೀಟರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 16. ಪ್ರತಿ ಅಂಚಿನ ಉದ್ದ 9 ಸೆಂಟಿಮೀಟರ್ ಆಗಿರುವ ಚೌಕಗಣದ ಘನಫಲವನ್ನು ಕಂಡುಹಿಡಿಯಿರಿ. ಹಾಗಾದರೆ ಇಲ್ಲಿ ಒಂದು ಅಂಚಿನ ಉದ್ದವನ್ನು ಕೊಟ್ಟಿದ್ದಾರೆ. A = 9 ಸೆಂಟಿಮೀಟರ್. ಚೌಕ ಘನದ ಘನಫಲ A ಘಾತಾಂಕ 3 ಅಂದರೆ 9 × 3. 9 ಘಾತಾಂಕದ ಬೆಲೆ 729. ಆದ್ದರಿಂದ 9 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕ ಘನದ ಘನಫಲ = 729 ಸೆಂಟಿಮೀಟರ್ ಘಾತಾಂಕ 3. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಭಾಗವನ್ನು ನೋಡೋಣ. ರೋಮನ್ ನಂಬರ್ 3. ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಈ ಭಾಗದಲ್ಲಿ 2 ಅಂಕದ 8 ಪ್ರಶ್ನೆಗಳಿದ್ದು ಒಟ್ಟು 16 ಅಂಕಗಳಿಗೆ ನಿಗದಿಯಾಗಿರುತ್ತೆ. ಹಾಗಾದರೆ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 17. 0.3 ಬಾರ್ ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ P ಮತ್ತು Qಗಳು ಸಹ ಅವಿಭಾಜ್ಯಗಳು. ಹಾಗಾದರೆ ಕೊಟ್ಟಂಥ ಸಂಖ್ಯೆ ಯಾವುದು? 0.3 ಬಾರನ್ನು ನಾವು P/Q ರೂಪದಲ್ಲಿ ಬರಿಬೇಕು. ಹಾಗಾದರೆ ಬರೆಯುವ ವಿಧಾನವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಕೊಟ್ಟಂಥ ಸಂಖ್ಯೆ 0.3 x ಅಂತ ತೆಗೆದುಕೊಳ್ಳೋಣ. x = 0.3 ಬಾರ್. 3 ಬಾರ್ ಅಂದರೆ 3 ಹಾಗೆ ಮುಂದುವರಿತಾ ಇದೆ ಅಂತ ಅರ್ಥ. ಹಾಗಾದರೆ ಒಂದು ಸ್ಥಾನಕ್ಕೆ ಇದು ಇರೋದ್ರಿಂದ ನಾನು x ಅನ್ನು 10ರಿಂದ ಗುಣಿಸ್ತೀನಿ. ಆದ್ದರಿಂದ 10x = ಈ ಭಾಗಕ್ಕೆ 10ನ್ನು ಗುಣಿಸಿದರೆ ಇದು 3.3 ಬಾರ್ ಆಗ್ತದೆ. x ಅನ್ನು ಸಮೀಕರಣ 1 ಅಂದ್ಕೊಳ್ಳೋಣ. ಈಗ ಬಂದಿರೋ ಸಮೀಕರಣ 2 ಅಂದ್ಕೊಳ್ಳೋಣ. ಸಮೀಕರಣ 2ರಲ್ಲಿ 1ನ್ನು ಕಳೆಯೋಣ. ಹಾಗಾದರೆ ಸಮೀಕರಣ 2 - 1ರಿಂದ 10x - x ಎಡಭಾಗದಲ್ಲಿ ಎಡಭಾಗವನ್ನು ಕಳೆಯುತ್ತೇನೆ. ಅದೇ ರೀತಿ ಬಲಭಾಗದಲ್ಲಿ ಬಲಭಾಗವನ್ನು ಕಳೆಯೋಣ. 3.3 ಬಾರ್ - 0.3 ಬಾರ್. 10x ನಲ್ಲಿ x ಅನ್ನು ಕಳೆದರೆ 9x = 3.3 ಬಾರ್ನಲ್ಲಿ 0.3 ಬಾರನ್ನು ಕಳೆದರೆ 3. ಆದ್ದರಿಂದ x =
3/9 ಅಂದರೆ x = 1/3. ಆದ್ದರಿಂದ x ಈಗ 1/3ರಲ್ಲಿ ಅಂದರೆ p/q ರೂಪದಲ್ಲಿರೋದ್ರಿಂದ 0.3 ಬಾರ್ = 1/3 ಅಂತ ನಾವು ಬರೆಯಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 18. ಕೊಟ್ಟಿರುವ ಚಿತ್ರದಲ್ಲಿ AB ಸಮಾಂತರ CD ಆಗಿದೆ. x ನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಸಮಾಂತರ ರೇಖೆಗಳು ಮತ್ತು ಛೇದಕ ರೇಖೆಗಳ ಗುಣಲಕ್ಷಣಗಳನ್ನು ಆಧರಿಸಿ ಈ ಪ್ರಶ್ನೆಯನ್ನು ಬಿಡಿಸಬೇಕು. ಹಾಗಾದರೆ ಕೊಟ್ಟಂಥ ಪ್ರಶ್ನೆಯಲ್ಲಿ x ಅನ್ನು ನಾವು ಕಂಡುಹಿಡಿಯಬೇಕಾದ್ರೆ ನಮಗೆ ಈ ಭಾಗದ ಒಂದು ಕೋನದ ಅಳತೆ ಗೊತ್ತಿರಬೇಕು. ಈ ಕೋನ ಗೊತ್ತಿರಬೇಕಂದ್ರೆ ಇಲ್ಲಿ ಮೇಲ್ಗಡೆ ಇರುವಂಥ ಈ ಪೂರ್ತಿ ಕೋನದ ಅಳತೆ ಕಂಡುಕೊಳ್ಬೇಕು. ಈ ಪೂರ್ತಿ ಕೋನದ ಅಳತೆ ನಮಗೆ ಸಿಗಬೇಕಂದ್ರೆ ನಾವು ಈ ಒಂದು ಗುಣಲಕ್ಷಣವನ್ನು ತೆಗೆದುಕೊಳ್ಳುತ್ತೀವಿ. ಈ ಗುಣಲಕ್ಷಣವನ್ನು ನಾವು ತೆಗೆದುಕೊಂಡ್ರೆ ನಮಗೆ ಈ ಕೋನ ಜೊತೆಗೆ ಈ ಕೋನವನ್ನು ಕಂಡುಹಿಡಿಯಬೇಕು. ಹಾಗಾದರೆ ಮೊದಲಿಗೆ ಈ ಕೋನ ಮತ್ತು ಈ ಕೋನ ಹಂಚೋಣ. ಯಾಕಂದರೆ AB ಸಮಾಂತರ ರೇಖೆಗಳು ಒಂದು ರೇಖೆ ಛೇದಿಸಿದೆ. ಬಿಡಿಸೋಣ. ಪರಿಹಾರ. ಈ ಕೋನ ಯಾವುದು? ಈ ಕೋನದ ಒಂದು ಭಾಗವನ್ನು ನಾವು y ಅಂತ ಕರೆದುಕೊಳ್ಳೋಣ. y ಮತ್ತು 57 ಕೂಡಿಸೋಣ. y + 57 ಈ ಕೋನಗಳು ಮತ್ತು 117 ಕೋನಗಳು ಅನುರೂಪ ಕೋನಗಳಾಗಿರೋದ್ರಿಂದ ಅವೆರಡು ಸಮವಾಗಿರ್ತದೆ. 117ಕ್ಕೆ ಸಮ. ಕಾರಣ ಬರೆಯೋಣ. ಅನುರೂಪ ಕೋನಗಳು. ಹಾಗಾದರೆ ನಾವು y ಬೆಲೆಯನ್ನು ಇದರಿಂದ ಲೆಕ್ಕಾಚಾರ ಮಾಡೋಣ. y = 117 - 57. 117ರಲ್ಲಿ 57 ಕಳೆದರೆ 60 ಡಿಗ್ರಿ ಬರ್ತದೆ. y = 60 ಡಿಗ್ರಿ. ಹಾಗಾದರೆ y ನ ಬೆಲೆ 60 ಡಿಗ್ರಿ ಆಗಿರೋದ್ರಿಂದ ಇಲ್ಲಿ ಶೃಂಗಾತ್ಮಕ ಕೋನಗಳನ್ನು ಹಾಕಿ ಈ ಕೋನವನ್ನು ಕಂಡುಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟಂಥ ಶೃಂಗಾತ್ಮಕ ಕೋನ z ಅಂತ ಕರೆಯೋಣ. z = y. ಕಾರಣ ಶೃಂಗಾಭಿಮುಖ ಕೋನಗಳು. z ಮತ್ತು y ಬೆಲೆಗಳು ಸಮವಾಗಿರುತ್ತದೆ. z ಕೂಡ 60 ಡಿಗ್ರಿ ಆಗ್ತದೆ. ಈಗ ಸಮಾಂತರ ರೇಖೆಗಳ ಇನ್ನೊಂದು ಛೇದಕ ರೇಖೆಯನ್ನು ನೋಡಿದಾಗ z ಮತ್ತು x ಕೋನಗಳು ಸಮವಾಗಿವೆ. ಕಾರಣ ಏನಂದರೆ ಅವು ಅನುರೂಪ ಕೋನಗಳು. x = z. ಕಾರಣ ಅನುರೂಪ ಕೋನಗಳು. z 60 ಡಿಗ್ರಿ ಆಗಿರೋದ್ರಿಂದ x ಕೂಡ 60 ಡಿಗ್ರಿ ಆಗಿರ್ತದೆ. ಆದ್ದರಿಂದ ಚಿತ್ರದಲ್ಲಿ x ನ ಬೆಲೆ 60 ಡಿಗ್ರಿ ಅಂತ ನಾವು ಹೇಳಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 19. ಕೊಟ್ಟಿರುವ ಚಿತ್ರದಲ್ಲಿ P ಯು ಸಮಾನಾಂತರ ಚತುರ್ಭುಜ ABCDಯ ಒಳಗಿನ ಯಾವುದಾದರೂ ಒಂದು ಬಿಂದುವಾದರೆ ವಿಸ್ತೀರ್ಣ ಆಫ್ ತ್ರಿಭುಜ ABP + ವಿಸ್ತೀರ್ಣ ಆಫ್ PCD = ½ × ವಿಸ್ತೀರ್ಣ ಆಫ್ ಚತುರ್ಭುಜ ABCD ಎಂದು ಸಾಧಿಸಿ. ಈ ಒಂದು ಸಾಧನೆ ಮಾಡಬೇಕಾದ್ರೆ ನಾವು ಒಂದು ರೇಖೆಯನ್ನು ಇಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಅದು ಹೇಗಿರಬೇಕು ಅಂದರೆ AB ಮತ್ತು DC ರೇಖೆಗೆ ಸಮಾಂತರವಾಗಿರಬೇಕು ಮತ್ತು P ಬಿಂದುವಿನ ಮೂಲಕ ಹೋಗಿರಬೇಕು. ಹಾಗಾದರೆ EF ರೇಖೆಯನ್ನು ನಾವು ರಚನೆ ಮಾಡಿಕೊಳ್ಳೋಣ. EF ಸಮಾಂತರ AB ಮತ್ತು DC ಆಗಿರಬೇಕು ಮತ್ತು P ಬಿಂದುವಿನ ಮೂಲಕ ಹಾದು ಹೋಗಬೇಕು. ಹಾಗಾದರೆ ಒಂದು ರಚನೆಯನ್ನು ಮಾಡಿಕೊಳ್ಳೋಣ. ದತ್ತ. ಮೊದಲಿಗೆ ದತ್ತವನ್ನು ಬರ್ಕೊಳ್ಳೋಣ. AB ಸಮಾಂತರ CD. ಕಾರಣ ಏನಂದರೆ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತದರಿಂದ ಇದನ್ನು ಬರ್ಕೊಳ್ತೀನಿ. ನಾವೀಗ ಒಂದು ರಚನೆಯನ್ನು ಮಾಡಿಕೊಳ್ಳೋಣ. EF ಸಮಾಂತರ AB ಮತ್ತು EF ಸಮಾಂತರ CD ಇರುವಂತೆ P ಮೂಲಕ EF ಎಳೆಯಿರಿ. ಎಳೆದಾಗ ಇಲ್ಲಿ ನಮಗೆ ಒಂದು ಹೊಸದಾದಂತಹ ಚತುರ್ಭುಜ ಸಮಾಂತರ ಚತುರ್ಭುಜಗಳೇ ಉಂಟಾಗ್ತದೆ. ಹಾಗಾದರೆ ಯಾವುದಿದು? AEFB ಮತ್ತು EDCF ಇವುಗಳ ಗುಣಲಕ್ಷಣವನ್ನು ಬರ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಸಮಾಂತರ ಚತುರ್ಭುಜ ABF
ತೆಗೆದುಕೊಂಡಾಗ ಇಲ್ಲೊಂದು ಹೊಸದಾದಂತಹ ತ್ರಿಭುಜದ ಗುಣಲಕ್ಷಣವನ್ನು ನಾವು ಕಾಣಬಹುದು. ಏನಂದರೆ ಎ ಬಿ ಪಾದದ ಮೇಲೆ ಎ ಪಿ ಬಿ ಒಂದು ತ್ರಿಭುಜ ಇದೆ ಮತ್ತು ಎ ಬಿ ಇ ಎಫ್ ಸಮಾಂತರ ಚತುರ್ಭುಜ ಇದೆ. ನಾವು ಸಮಾಂತರ ಚತುರ್ಭುಜಗಳ ಗುಣಲಕ್ಷಣಗಳನ್ನು ನೋಡಿದಾಗ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ಅದೇ ಪಾದ ಅದೇ ಎತ್ತನ್ನು ಹೊಂದಿರುವ ತ್ರಿಭುಜದ ವಿಸ್ತೀರ್ಣದ 2ರಷ್ಟಿರುತ್ತದೆ. ಆದ್ದರಿಂದ ಸಮಾಂತರ ಚತುರ್ಭುಜ ಎ ಬಿ ಇ ಎಫ್ ಯ ವಿಸ್ತೀರ್ಣವನ್ನು ನಾವು ಲೆಕ್ಕಾಚಾರ ಮಾಡಿದರೆ ವಿಸ್ತೀರ್ಣ ಆಫ್ ಎ ಬಿ ಇ ಎಫ್ ವಿಸ್ತೀರ್ಣವು 2 ಗುಣಾಕಾರ ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಪಿ ಆಗಿದೆ. ಇದನ್ನು ನಾವು 1 ಅಂತ ಕರೆಯೋಣ. ಅದೇ ರೀತಿ ಇನ್ನೊಂದು ಸಮಾಂತರ ಚತುರ್ಭುಜ ಇದೆ, ಅದು ಡಿ ಸಿ ಎಫ್ ಇ. ಇದರ ವಿಸ್ತೀರ್ಣವು ಕೂಡ ಇದೇ ಪ್ರಮೇಯದ ಆಧಾರದ ಮೇಲೆ ಡಿ ಸಿ ಪಾದದ ಮೇಲೆ ಇರುವಂತಹ ಇನ್ನೊಂದು ತ್ರಿಭುಜ ಡಿ ಸಿ ಪಿ ಅಥವಾ ಪಿ ಸಿ ಡಿಯ ವಿಸ್ತೀರ್ಣಕ್ಕೆ 2ರಷ್ಟಿರ್ತದೆ. 2 ಗುಣಾಕಾರ ವಿಸ್ತೀರ್ಣ ಆಫ್ ತ್ರಿಭುಜ ಪಿ ಸಿ ಡಿ, ಇದನ್ನು 2 ಅಂತ ಕರೆಯೋಣ. 1 + 2 ಅಂದರೆ ಸಮೀಕರಣ 1 ಮತ್ತು 2 ಸೇರಿಸೋಣ. ವಿಸ್ತೀರ್ಣ ಆಫ್ ಸಮಾಂತರ ಚತುರ್ಭುಜ ಎ ಬಿ ಎಫ್ ಇ ಪ್ಲಸ್ ವಿಸ್ತೀರ್ಣ ಆಫ್ ಸಮಾಂತರ ಚತುರ್ಭುಜ ಡಿ ಸಿ ಎಫ್ ಇ ಇಸ್ ಈಕ್ವಲ್ ಟು 2 ಇಂಟು ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಡಿ ಪ್ಲಸ್ 2 ಇಂಟು ವಿಸ್ತೀರ್ಣ ಆಫ್ ತ್ರಿಭುಜ ಪಿ ಸಿ ಡಿ. ಚಿತ್ರವನ್ನು ನೋಡಿದಾಗ ಎ ಬಿ ಎಫ್ ಇ ಮತ್ತು ಡಿ ಸಿ ಎಫ್ ಇ ಎರಡೂ ಸಮಾಂತರ ಚತುರ್ಭುಜಗಳು. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯನ್ನು ತೋರಿಸ್ತದೆ. ಆದ್ದರಿಂದ ವಿಸ್ತೀರ್ಣ ಆಫ್ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಈ 2 ವಿಸ್ತೀರ್ಣಗಳ ಮೊತ್ತಕ್ಕೆ ಸಮವಾಗಿರ್ತದೆ. ಅದೇ ರೀತಿ ಬಲಭಾಗದಲ್ಲಿ ತೆಗೆದುಕೊಂಡಾಗ 2 ಸಾಮಾನ್ಯವಾಗಿ ತೆಗೆದುಕೊಳ್ಳೋಣ. ಒಳಗಡೆ ಉಳಿಯುವಂಥದ್ದು ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಪಿ ಪ್ಲಸ್ ವಿಸ್ತೀರ್ಣ ಆಫ್ ತ್ರಿಭುಜ ಪಿ ಸಿ ಡಿ. ಹಾಗಾದರೆ 2 ನಾನು ಎಡಭಾಗಕ್ಕೆ ತಂದರೆ 1/2 ಇಂಟು ವಿಸ್ತೀರ್ಣ ಆಫ್ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಪಿ ಪ್ಲಸ್ ವಿಸ್ತೀರ್ಣ ಆಫ್ ತ್ರಿಭುಜ ಪಿ ಸಿ ಡಿ ಆಗಿದೆ. ಮುಂದಿನ ಭಾಗಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 20. 2a + 3b ಯ ಘನವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಂಥ ಪದವನ್ನು ಬರೆದುಕೊಳ್ಳೋಣ. ನಾವು ಕಂಡುಹಿಡಿಯಬೇಕಾಗಿತ್ತು 2a + 3b ಯ ಘನ ಅಂದಾಗ ಇದಕ್ಕೆ ಘಾತಾಂಕ 3 ಹಾಕಿಕೊಳ್ಬೇಕು. ಈ ಒಂದು ಬೆಲೆಯನ್ನು ಕಂಡುಹಿಡಲಿಕ್ಕೆ ನಾವು ಸೂತ್ರವನ್ನು ಬಳಸಬೇಕು. ಆ ನಿತ್ಯ ಸಮೀಕರಣ ಯಾವುದಂದರೆ ಅದು a + b ಬ್ರಾಕೆಟ್ ಘಾತಾಂಕ 3, ಇದರ ಬೆಲೆ a³ + b³ ಪ್ಲಸ್ 3ab ಗುಣಾಕಾರ a + b. ಈ ಸೂತ್ರವನ್ನು ಬಳಸಿ ನಾವು 2a + 3b ಯ ಘನವನ್ನು ಕಂಡುಹಿಡಿಯಬೇಕು. a ಯ ಸ್ಥಳದಲ್ಲಿ 2a b ಯ ಸ್ಥಾನದಲ್ಲಿ 3b ತುಂಬುವುದರ ಮೂಲಕ ಲೆಕ್ಕಾಚಾರವನ್ನು ಮಾಡ್ಬೋದು. ಹಾಗಾದರೆ ಹಾಕೋಣ. 2a + 3b is equal to a³ 2a³ ಪ್ಲಸ್ b³ 3b ಪ್ಲಸ್ b³ ಪ್ಲಸ್ 3 ಇಂಟು 2a ಇಂಟು 3b ಇಂಟು ಬ್ರಾಕೆಟ್ 2a ಪ್ಲಸ್ 3b. 2a³ 2³ a³. ಅದೇ ರೀತಿ 3b³ 3³ b³ ಪ್ಲಸ್ ಈ ಭಾಗವನ್ನು ಗುಣಿಸೋಣ. 3 × 6 6 × 18ab ಬ್ರಾಕೆಟ್ 2a ಪ್ಲಸ್ 3b. 2 ಘಾತಾಂಕ 3 ಅಂದರೆ 8a³ ಪ್ಲಸ್ 3 ಘಾತಾಂಕ 3 ಅಂದರೆ 27 ಮುಂದೆ b³ ಪ್ಲಸ್ 18 2 ಗುಣಿಸಿದರೆ 36
ಎ ಸ್ಕ್ವೇರ್ ಬಿ ಪ್ಲಸ್ ಅದೇ ರೀತಿ 18ನ 3 ಗುಣಿಸಿದರೆ 18 ಮೂರಲೆ 54 ಎ ಬಿ ಸ್ಕ್ವೇರ್. ಆದ್ದರಿಂದ 2a ಪ್ಲಸ್ 3bಯ ಘನವನ್ನು ನಾವು ಲೆಕ್ಕಿಸಿದರೆ ಅದರ ಬೆಲೆ 8a ಕ್ಯೂಬ್ ಪ್ಲಸ್ 27b ಕ್ಯೂಬ್ ಪ್ಲಸ್ 36a ಸ್ಕ್ವೇರ್ ಬಿ ಪ್ಲಸ್ 54ab ಸ್ಕ್ವೇರ್ ಆಗುತ್ತದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನ ಕೋಷ್ಟಕದಲ್ಲಿ ಒಂದು ತರಗತಿಯ 50 ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ನೀಡಿದೆ. ಈ ದತ್ತಾಂಶಕ್ಕೆ ಹಿಸ್ಟೋಗ್ರಾಮ್ ಅನ್ನು ರಚಿಸಿ ಅನ್ನೋದಾಗಿದೆ. ಇಲ್ಲಿ ಹಿಸ್ಟೋಗ್ರಾಮ್ ಅನ್ನು ರಚಿಸಬೇಕಾದ್ರೆ ಅಂಕಗಳನ್ನು ನಾವು x ಅಕ್ಷದಲ್ಲಿ ಹಾಕಬೇಕು. ಅದೇ ರೀತಿ ಆವೃತ್ತಿಯನ್ನು ನಾವು y ಅಕ್ಷದಲ್ಲಿ ಹಾಕಿದರೆ ಈ ರೀತಿಯಾದಂಥ ಚಿತ್ರ ನಮಗೆ ಬರ್ತದೆ. x ಅಕ್ಷದಲ್ಲಿರುವುದು ಆವೃತ್ತಿಗಳು, ಇದನ್ನು ಅಂಕಗಳು ಅಂತ ಬರಿಬೇಕು. ಅದೇ ರೀತಿ y ಅಕ್ಷದಲ್ಲಿರುವಂಥ ಆವೃತ್ತಿಯನ್ನು ಬರೆದು ಹಾಕಿದಾಗ ನಮಗೆ ಈ ರೀತಿಯಾದ ಒಂದು ಆಕೃತಿ ಅಥವಾ ಹಿಸ್ಟೋಗ್ರಾಮ್ ದೊರೆಯುತ್ತದೆ. ಮುಂದಿನ ಭಾಗವನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 22. ಒಂದು ದಿನ ಒಬ್ಬ ವ್ಯಕ್ತಿ ತನ್ನ ಅಂಗಡಿಯ ಮುಂದೆ 230 ದ್ವಿಚಕ್ರ, 160 ತ್ರಿಚಕ್ರ ಹಾಗೂ 70 4 ಚಕ್ರದ ವಾಹನಗಳು ಹಾದು ಹೋಗುವುದನ್ನು ವೀಕ್ಷಿಸಿದನು. ಆ ವ್ಯಕ್ತಿಯು ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ಇಲ್ಲಿ ಇರುವಂತಹ ವ್ಯಕ್ತಿ ಏನು ಮಾಡ್ತಾನೆ, ಈ ವಾಹನಗಳ ಸಂಖ್ಯೆಯಲ್ಲಿ ನೋಡ್ತಾನೆ. ಹಾಗಾದರೆ ಒಟ್ಟು ವಾಹನಗಳ ಸಂಖ್ಯೆಯನ್ನು ನಾವು n(s) ಅಂತ ಬರ್ಕೊಳ್ಳೋಣ. n(s) ಏನಾಗ್ತದೆ, 230 ದ್ವಿಚಕ್ರ, 160 ತ್ರಿಚಕ್ರ ಹಾಗೂ 70 4 ಚಕ್ರದ ವಾಹನಗಳು ಎಲ್ಲವನ್ನು ಸೇರಿಸಿದರೆ ಒಟ್ಟು 460 ಆಗ್ತದೆ. ಆದ್ದರಿಂದ n(s) = 460. 460 ವಾಟ್ ವಾಹನಗಳಲ್ಲಿ ದ್ವಿಚಕ್ರ ವಾಹನವನ್ನು ವೀಕ್ಷಿಸಬೇಕಾದ್ರೆ ಅಲ್ಲಿ ದ್ವಿಚಕ್ರ ವಾಹನಗಳು 230 ಇರೋದ್ರಿಂದ ಘಟನೆಗಳನ್ನು ನಾವು ಬರ್ಕೊಳ್ಳೋಣ. ದ್ವಿಚಕ್ರ ವೀಕ್ಷಣೆಯ ಘಟನೆ ಎ ಅಂತ ತೆಗೆದುಕೊಳ್ಳೋಣ. ಘಟನೆ ಎ ಆಗಿರಲಿ. ಹಾಗಾದರೆ n(a) = 230. ಹಾಗಾದರೆ ನಾವು P(a) ಅಂದರೆ ಎ ಘಟನೆಯ ಸಂಭವನೀಯತೆ P(a)ಯನ್ನು ಸೂತ್ರದ ಮೂಲಕ ಕಂಡುಹಿಡಿಯಬಹುದು. P(a) = n(a)/n(s). ಹಾಗಾದರೆ n(a) 230 / n(s) 460. 00 ತೆಗೆದರೆ 23/46 ಅಂದರೆ 1/2. ಹಾಗಾದರೆ ಪ್ರತಿ 2 ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರವಾಗಿರುವಂಥ ಸಂಭವನೀಯತೆ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 23 ಈ ರೀತಿಯಾಗಿದೆ. ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ 176 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಿಲಿಂಡರ್ನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೂಡ ಕರಿತೀವಿ. ಹಾಗಾದರೆ ಇಲ್ಲಿ ನಾವು ಸಿಲಿಂಡರ್ನ ಪಾದದ ವ್ಯಾಸವನ್ನು ಕಂಡುಹಿಡಿಬೇಕಾದ್ರೆ ಕೊಟ್ಟಂಥ ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ, ಅದನ್ನು h ಅಂತ ಬರ್ಕೊಳ್ಳೋಣ. h = 14 ಸೆಂಟಿಮೀಟರ್. ಅದೇ ರೀತಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀಡಿದರೆ ಅದು 176 ಸೆಂಟಿಮೀಟರ್ ಸ್ಕ್ವೇರ್. ನಾವು ಕಂಡುಹಿಡಬೇಕಾಗಿದ್ದು ಸಿಲಿಂಡರ್ನ ಪಾದದ ವ್ಯಾಸ ಕಂಡುಹಿಡಬೇಕಾದ್ರೆ ಮೊದಲಿಗೆ r ಅನ್ನು ಕಂಡುಹಿಡಿಯಬೇಕು ಅಥವಾ d = 2r ಆಗಿರೋದ್ರಿಂದ r ಅನ್ನು 2ರಿಂದ ಗುಣಿಸಬಹುದು. ಹಾಗಾದರೆ ಮೊದಲಿಗೆ ಕೊಟ್ಟಂತಹ ದತ್ತಾಂಶಗಳಿಂದ ನಾವು ಕಂಡುಹಿಡಿಯಬೇಕಾದ ಸೂತ್ರವನ್ನು ಬರ್ಕೊಳ್ಳೋಣ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ = 176 ಸೆಂಟಿಮೀಟರ್ ಸ್ಕ್ವೇರ್. ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಬರ್ಕೊಳ್ಳೋಣ. 2πrh = 176. ಬೆಲೆಗಳನ್ನು ಹಾಕೋಣ. 2 × π ಅಂದರೆ 22/7 × r × h 14 = 176.
2 ಇಂಟು 6 ಅಂದರೆ ಅದು ಡಿ ಆಗ್ತದೆ. ಡಿ ಇಂಟು 22/7 ಇಂಟು 14 ಈಸ್ ಈಕ್ವಲ್ ಟು 176. ಹಾಗಾದರೆ ಡಿ ಈಸ್ ಈಕ್ವಲ್ ಟು 176 ಗುಣಿಸು 7 ಡಿವೈಡ್ ಬೈ 22 ಇಂಟು 14. ಈಗ ಅಂಶ ಮತ್ತು ಛೇದಗಳಿಗೆ ಭಾಗಾಕಾರವನ್ನು ಮಾಡೋಣ. 7 ಒಂದ್ಲೆ 7 ಎರಡ್ಲೆ, ಅದೇ ರೀತಿ 22 ಒಂದ್ಲೆ 22 176ರಿಂದ ಭಾಗಿಸೋಣ. ಬರುವಂಥ ಬೆಲೆಗಳನ್ನು ಹಚ್ಕೊಳ್ಳೋಣ. ಹಾಗಾದರೆ 22ನ್ನು ನಾವು ಒಟ್ಟಾರೆಯಾಗಿ ಭಾಗಿಸಿದಾಗ ಬರುವಂಥ ಉತ್ತರ 2 ಒಂದ್ಲೆ 2 ಎಂಟ್ಲೆ 16, 2 ಎಂಟ್ಲೆ 16, 22 ಒಂದ್ಲೆ 22 ನಾಲ್ಕಲೆ. ಆದ್ದರಿಂದ ಡಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆಗಿದೆ. ಆದ್ದರಿಂದ ಸಿಲಿಂಡರ್ನ ಪಾದದ ವ್ಯಾಸ ಡಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆಗಿದೆ. ಒಂದು ತ್ರಿಜ್ಯವನ್ನು ಕಂಡುಹಿಡಿದ್ರೆ 2 ಸೆಂಟಿಮೀಟರ್ ಆಗ್ತಿತ್ತು. ಮುಂದಿನ ಭಾಗವನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 24 ಈ ರೀತಿಯಾಗಿದೆ. ಒಂದು ಕೊಠಡಿಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 5 ಮೀಟರ್, 4 ಮೀಟರ್ ಮತ್ತು 3 ಮೀಟರ್ ಆಗಿವೆ. ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಸುಣ್ಣ ಬಳಿಯಲು ಪ್ರತಿ ಮೀಟರ್ಗೆ 10ರಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಹಾಗಾದರೆ ಇಲ್ಲಿ ಕೊಟ್ಟಂತ ಅಂಶವನ್ನು ಗಮನಿಸಿ. ಇಲ್ಲಿ ಕೊಟ್ಟಿರುವಂತಹ ಅಂಶ ಕೊಠಡಿ ಅಂತ ಕೊಟ್ಟಿದ್ದಾರೆ. ಕೊಠಡಿ ಯಾವಾಗಲೂ ಆಯತಗಣದ ಆಕಾರದಲ್ಲಿರುತ್ತದೆ. ಅದರ ಉದ್ದ, ಅಗಲ ಮತ್ತು ಎತ್ತರವನ್ನು ನೀಡಿದ್ದಾರೆ. ಕಂಡುಹಿಡಿಯಬೇಕಾಗಿದ್ದು ಕೊಠಡಿಯ ಗೋಡೆಗಳಿಗೆ, ಅಂದರೆ ಸುತ್ತಲೂ ಇರುವಂತಹ 4 ಗೋಡೆಗಳಿಗೆ ಮತ್ತು ಮೇಲ್ಭಾಗದ ಮೇಲ್ಛಾವಣಿಗೆ ನಾವು ಸುಣ್ಣವನ್ನು ಬಳಿಬೇಕು. ಆ ಸುಣ್ಣವನ್ನು ಬಳಿಯುವ ಒಟ್ಟು ವೆಚ್ಚವನ್ನು 1 ಮೀಟರ್ಗೆ 10ರಂತೆ ಆದರೆ ಎಷ್ಟಾಗುತ್ತೆ ಅಂತ ನಾವು ಲೆಕ್ಕಾಚಾರ ಮಾಡಬೇಕು. ಹಾಗಾದರೆ ಕೊಟ್ಟಂಥ ಅಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಕೊಟ್ಟಂಥ ಅಂಶಗಳು ಎಲ್ ಉದ್ದ 5 ಮೀಟರ್, ಅಗಲ ಬಿ 4 ಮೀಟರ್ ಮತ್ತು ಎತ್ತರ ಹೆಚ್ ಇಸ್ ಈಕ್ವಲ್ ಟು 3 ಮೀಟರ್. ಕಂಡುಹಿಡಿಯಬೇಕಾಗಿದ್ದ ಅಂಶ ಏನಪ್ಪ ಅಂದರೆ, ನಾವು ಬೆಲೆಯನ್ನು ಕಂಡುಹಿಡಿಯೋಕ್ಕಿಂತ ಮೊದಲು ಆ ಒಟ್ಟು ವಿಸ್ತೀರ್ಣ, ಎಷ್ಟು ಭಾಗದಲ್ಲಿ ನಾವು ಬಣ್ಣವನ್ನು ಬಳಿಬೇಕು ಆ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಬಣ್ಣ ಬಳೆಯಬೇಕಾದ ಪ್ರದೇಶ ನಾವು ಯಾವ ಭಾಗದಲ್ಲಿ ಬಣ್ಣ ಹಚ್ಚಬೇಕು ಅಂದರೆ ಅದು ಆಯತ ಘನದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಮೇಲ್ಛಾವಣಿ. ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಸೂತ್ರ 2h ಇಂಟು ಎಲ್ ಪ್ಲಸ್ ಬಿ. ಅದೇ ರೀತಿ ಮೇಲ್ಛಾವಣಿಯ ವಿಸ್ತೀರ್ಣ ಅಂದಾಗ ಅದು ಎಲ್ ಇಂಟು ಬಿ ಆಗ್ತದೆ. ಹಾಗಾದರೆ ಬಂದಂಥ ಬೆಲೆಗಳನ್ನು ಹಾಕಿ ವಿಸ್ತೀರ್ಣವನ್ನು ಲೆಕ್ಕಿಸೋಣ. 2 ಗುಣಾಕಾರ ಹೆಚ್ ಅಂದರೆ 3 ಇನ್ ಬ್ರಾಕೆಟ್ 5 ಪ್ಲಸ್ 4 ಪ್ಲಸ್ ಎಲ್ ಇಂಟು ಬಿ 5 ಗುಣಾಕಾರ 4. 2 ಮೂರಲೆ 6 ಬ್ರಾಕೆಟ್ನಲ್ಲಿ 5 ಪ್ಲಸ್ 4 ಸೇರಿಸಿದರೆ 9 ಪ್ಲಸ್ 5 4ರಿಂದ ಗುಣಿಸಿದರೆ 20. 9 54 ಪ್ಲಸ್ 20 ಒಟ್ಟು 74 ಮೀಟರ್ ಸ್ಕ್ವೇರ್ ಪ್ರದೇಶಕ್ಕೆ ಬಣ್ಣ ಬಳಿಬೇಕು. ಹಾಗಾದರೆ ಬಣ್ಣ ಬಳಿಯುವ ಪ್ರದೇಶದ ಬೆಲೆಯನ್ನು ಲೆಕ್ಕಾಚಾರ ಮಾಡೋಣ. 1 ಚದರ ಮೀಟರ್ ಸ್ಕ್ವೇರ್ಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ 10 ರೂಪಾಯಿ. ಹಾಗಾದರೆ ನಾವು 74 ಮೀಟರ್ ಸ್ಕ್ವೇರ್ಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ 10 ಗುಣಿಸು 74. ಹಾಗಾದರೆ 740. ಆದ್ದರಿಂದ
ಬಣ್ಣ ಬಳಿಯಲು ಬೇಕಾಗುವ ಹಣ ರೂ. 740 ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗವನ್ನು ನೋಡೋಣ. ಮುಂದಿನ ಭಾಗ ಈ ರೀತಿಯಾಗಿದೆ. ರೋಮನ್ ನಂಬರ್ 4, ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಈ ಭಾಗದಲ್ಲಿ 9 ಪ್ರಶ್ನೆಗಳಿದ್ದು ಪ್ರತಿಯೊಂದು ಪ್ರಶ್ನೆಗೆ 3 ಅಂಕದಂತೆ ಒಟ್ಟು 27 ಅಂಕಗಳು ಈ ಭಾಗಕ್ಕೆ ನಿರ್ಧರಿತವಾಗಿರ್ತವೆ. ಹಾಗಾದರೆ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 25, √5.6 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. √5.6 ನಾವು ಚಿತ್ರದ ಮೂಲಕ ವ್ಯಕ್ತಪಡಿಸಿದರೆ ಅದು ಈ ರೂಪದಲ್ಲಿ ನಾವು ವ್ಯಕ್ತಪಡಿಸಬೇಕು. ಇಲ್ಲಿ AFನ ಅಳತೆ √5.6 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 26, ಈ ಕೆಳಗಿನ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಇವುಗಳ ಮಧ್ಯಾಂಕವು 47 ಆದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಪ್ರಾಪ್ತಾಂಕಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಂಥ ಅಂಶಗಳನ್ನ ಸ್ವಲ್ಪ ಗಮನದಲ್ಲಿ ನೋಡ್ಕೊಳ್ಳಿ. ಏನಾಗಿದೆ, ಪ್ರಾಪ್ತಾಂಕಗಳನ್ನ ನೀಡಿದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಧ್ಯಾಂಕವನ್ನು ಕೊಟ್ಟು x ಮತ್ತು x+2 ಅಂತ 2 ಅಂಶಗಳನ್ನು ಕೊಟ್ಟಿದ್ದಾರೆ. ನಾವು ಸರಾಸರಿ ಲೆಕ್ಕಾಚಾರ ಮಾಡಬೇಕಂದ್ರೆ x ಮತ್ತು x ಬೇಕು. ಹಾಗಾದರೆ ಮೊದಲಿಗೆ ಮಧ್ಯಾಂಕವನ್ನು ಬಳಸಿಕೊಂಡು x ಅನ್ನು ಕಂಡುಹಿಡಿದು ನಂತರ ಸರಾಸರಿಯ ಲೆಕ್ಕಾಚಾರವನ್ನು ಮಾಡೋಣ. ಹಾಗಾದರೆ ಮೊದಲಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಂಥ ಅಂಶವನ್ನು ಬರ್ಕೊಳ್ಳೋಣ. 17, 28, 31, 39, x+2 51, 58, 63, 71. ಈ ದತ್ತಾಂಶಗಳು ಒಟ್ಟು 10 ದತ್ತಾಂಶಗಳಿವೆ. 1 2 3 4 5 6 7 8 9 10 10 ದತ್ತಾಂಶಗಳಿಂದ ಮಧ್ಯದಲ್ಲಿ ಬರುವಂಥ 2 ಪದಗಳ ಸರಾಸರಿ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಬೇಕು. ಹಾಗಾದರೆ ಅವರಿಗಾಗಲೇ ನೀಡಿದ್ದಾರೆ, ಏನು ಸರಾಸರಿ ಮಧ್ಯಾಂಕವನ್ನು ನೀಡಿದ್ದಾರೆ. ಹಾಗಾದರೆ ಸರಾಸರಿ ಮಧ್ಯಾಂಕ, ಅದು ಬರೀ ಮಧ್ಯಾಂಕ ಅಲ್ಲ, ಸರಾಸರಿ ಮಧ್ಯಾಂಕವಾಗಿದೆ. ಯಾಕಂದರೆ ದತ್ತಾಂಶಗಳು ಸಮಸಂಖ್ಯೆಯಲ್ಲಿದೆ. ಹಾಗಾದರೆ ಸರಾಸರಿ ಮಧ್ಯಾಂಕ = 47. ಸರಾಸರಿ ಮಧ್ಯಾಂಕ ಅಂದಾಗ ಮಧ್ಯದಲ್ಲಿನ ಪದಗಳ ಸರಾಸರಿಯನ್ನು ಕಂಡುಕೊಳ್ಬೇಕು. ಆದ್ದರಿಂದ x+x+2/2 = 47. x+x 2x+2 = 47 × 2. ಎರಡರಲ್ಲಿಯೂ ಸಾಮಾನ್ಯ ತೆಗೆದರೆ 2 × x+1 = 47 × 2. ಎರಡೂ ಭಾಗದಲ್ಲಿರುವ 2 ಹೋದರೆ x+1 = 47, x = 46. ಹಾಗಾದರೆ x+2 ಲೆಕ್ಕಾಚಾರ ಮಾಡಿದರೆ ಅದು 48. ಆದ್ದರಿಂದ ದತ್ತಾಂಶಗಳು ಕೊಟ್ಟಂಥ ದತ್ತಾಂಶ ಯಾವುದಂದರೆ 17, 28, 31, 39, 46, 48. ಯಾಕೆಂದರೆ x ಮತ್ತು x+2 ಸ್ಥಾನದಲ್ಲಿ ಬರೆದಿದ್ದೇನೆ. ಅದೇ ರೀತಿ 51, 58, 63, 71. ಈ ದತ್ತಾಂಶಗಳ ಸರಾಸರಿಯನ್ನು ನಾವೀಗ ಲೆಕ್ಕಾಚಾರ ಮಾಡಬೇಕು. ಹಾಗಾದರೆ ಸರಾಸರಿಯನ್ನು ಲೆಕ್ಕಿಸುವ ಸೂತ್ರ x = ಮೌಲ್ಯಗಳ ಮೊತ್ತ ಭಾಗಾಕಾರ ಮೌಲ್ಯಗಳ ಸಂಖ್ಯೆ. ಮೌಲ್ಯಗಳ ಮೊತ್ತ ಅಂದರೆ ಮೇಲಿನ ಎಲ್ಲ ಮೌಲ್ಯಗಳು ಸೇರಿಸಬೇಕು. 17 + 28 + 31 + 39 + 46 + 48 + 51 + 58 + 63 + 71 ಭಾಗಿಸು ಮೌಲ್ಯಗಳ ಸಂಖ್ಯೆ. ಈ ಹಿಂದಿನ ಒಂದು ಭಾಗದಲ್ಲಿ ಹೇಳಿದ್ದೇನೆ 10 ದತ್ತಾಂಶಗಳು ನೀಡಿದ್ದಾರೆ. ಆದ್ದರಿಂದ ಮೌಲ್ಯಗಳು ಸಂಖ್ಯೆ 10. ಮೌಲ್ಯಗಳ ಒಟ್ಟು ಮೊತ್ತವನ್ನು ಲೆಕ್ಕಾಚಾರ ಮಾಡಿದರೆ ಅದರ ಬೆಲೆ 452 ಬರ್ತದೆ. 452/10 ಅಂದರೆ ಸರಾಸರಿ x ಬಾರ್ = 45.2 ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ.
ಪ್ರಶ್ನೆ ಸಂಖ್ಯೆ 27 ಈ ರೀತಿಯಾಗಿದೆ. ಒಂದು ಸಮಾಂತರ ಚತುರ್ಭುಜದ ಕರ್ಣವು ಅದನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಹಾಗಾದರೆ ಕೊಟ್ಟಂಥ ಒಂದು ಹೇಳಿಕೆಯನ್ನು ನೋಡಿ, ಒಂದು ಸಮಾಂತರ ಚತುರ್ಭುಜ ಇದೆ, ಅದಕ್ಕೊಂದು ಕರ್ಣವನ್ನು ಹಾಕಿದರೆ ಏನಾಗ್ತದೆ, ಈ ರೀತಿಯ ಚಿತ್ರ ಬರ್ತದೆ. ಅಂದರೆ ಈ ಸಮಾಂತರ ಚತುರ್ಭುಜ ABCD, ಇದಕ್ಕೆ BD ಕರ್ಣವನ್ನು ಎಳೆದಿದ್ದೇವೆ. ಹಾಗಾದರೆ ಕೊಟ್ಟಂಥ ದತ್ತಾಂಶ ಏನು, ABCD ಒಂದು ಸಮಾಂತರ ಚತುರ್ಭುಜ. ಹಾಗಾದರೆ ನಾವು ಕೊಟ್ಟಂಥ ದತ್ತವನ್ನು ನೋಡಿದ್ದೇವೆ. ಇದಕ್ಕೆ ನಾವು ಸಾಧನೀಯವನ್ನು ಬರ್ಕೊಳ್ಬೇಕು. ಸಾಧನೀಯ ಏನು ಮಾಡಬೇಕಾಗಿದೆ, ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಂಗಡಿಸ್ತದೆ ಅಂದಾಗ ತ್ರಿಭುಜ ABC ಸರ್ವಸಮ ತ್ರಿಭುಜ BCD ಅಂತ ನಾವು ಸಾಧಿಸಬೇಕು. ಹಾಗಾದರೆ ಇದಕ್ಕಾಗಿ ನಾವು ರಚನೆಯನ್ನು ಮಾಡ್ಕೊಳ್ಬೇಕು. ರಚನೆ ಈಗಾಗಲೇ ಚಿತ್ರದಲ್ಲಿದೆ. ಅದೇನೆಂದರೆ ಕರ್ಣವನ್ನು ಸೇರಿಸಬೇಕು. ಅಂದರೆ BD ಸೇರಿಸಿ. ಹಾಗಾದರೆ BDಯನ್ನು ಸೇರಿಸಿದಾಗ ಎರಡು ತ್ರಿಭುಜಗಳು ಉಂಟಾಗಿವೆಲ್ಲ, ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ತೋರಿಸ್ಬೇಕು. ಹಾಗಾದರೆ ಸಾಧನೆಯನ್ನು ಮಾಡ್ತಾ ಹೋಗೋಣ. ಸಾಧನೆ, ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ತ್ರಿಭುಜ ABC ಮತ್ತು ತ್ರಿಭುಜ BCDಗಳಲ್ಲಿ ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಾಗ ನಮಗೆ ಈಗಾಗಲೇ ಗೊತ್ತು, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಹಾಗಾದರೆ ಇದರ ಆಧಾರದ ಮೇಲೆ ನಾವೇನು ಬರಿಬೋದಪ್ಪ ಅಂದರೆ AD = BC ಅಂತ ಬರಿಬೋದು. ಅದರ ಜೊತೆಗೆ AB = CD. ಕಾರಣ ಏನಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಅದೇ ರೀತಿ ಕೋನ A ಮತ್ತು ಕೋನ C ಕೂಡ ಸಮವಾಗಿವೆ. ಕೋನ A = ಕೋನ C. ಕಾರಣ ಏನಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಕೂಡ ಸಮವಾಗಿರ್ತವೆ. ಹಾಗಾದರೆ ಎರಡೂ ತ್ರಿಭುಜ ನೋಡಿದಾಗ ಎರಡು ಬಾಹುಗಳು ಪರಸ್ಪರ ಸಮವಾಗಿದ್ದು ಅವುಗಳ ಉಂಟಾದ ಕೋನವು ಕೂಡ ಸಮವಾಗಿರುವುದರಿಂದ ಆ ಎರಡೂ ತ್ರಿಭುಜಗಳು, ಯಾವುದು ತ್ರಿಭುಜ ABC ಸರ್ವಸಮ ತ್ರಿಭುಜ BCD. ಕಾರಣ ಏನಪ್ಪ ಅಂದರೆ ಬಾಹು ಕೋನ ಬಾಹು ಸರ್ವಸಮತೆಯ ಸಿದ್ಧಾಂತ ಅಥವಾ ಗುಣ ಅಥವಾ ನಿಯಮ. ಹಾಗಾದರೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಕರ್ಣವನ್ನು ಎಳೆದರೆ ಅದು ಎರಡು ಸರ್ವಸಮ ಭಾಗಗಳನ್ನಾಗಿ ವಿಭಾಗಿಸುತ್ತದೆ ಅಂತ ನಾವು ತಿಳ್ಕೋಬಹುದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 28. ಕೊಟ್ಟಿರುವ ಚಿತ್ರದಲ್ಲಿ EU ವೃತ್ತ ಕೇಂದ್ರವಾಗಿದ್ದು ಕೋನ ABC 69 ಡಿಗ್ರಿ. ಹಾಗಾದರೆ ಕೋನ ABC ನೀಡಿದ್ದಾರೆ. ಅದರ ಜೊತೆಗೆ ಮತ್ತು ACB 31 ಡಿಗ್ರಿ ಆದರೆ ನಾವು ಕೋನ BDC ಮತ್ತು BEC ಮತ್ತು BFCಗಳ ಅಳತೆಯನ್ನು ಲೆಕ್ಕಾಚಾರ ಮಾಡಬೇಕು. ಹಾಗಾದರೆ ಲೆಕ್ಕಾಚಾರವನ್ನು ಮಾಡ್ತಾ ಹೋಗೋಣ. ಚಿತ್ರವನ್ನು ಸರಿಯಾಗಿ ನೋಡಿ. ಚಿತ್ರದಲ್ಲಿ ನಾವು ಮೊದಲಿಗೆ ಏನನ್ನು ಕಂಡುಹಿಡಿಯಬೇಕು ಅಂದರೆ, ನಮಗೆ ಈ ಕೋನವು ಬೇಕಾದರೆ ಅಥವಾ ಈ ಕೋನ ಬೇಕಾದರೆ ನಾವು BDCಯನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಈ ಕೋನದ ಅಳತೆ ನಮಗೆ ಗೊತ್ತಿರಬೇಕು. ಯಾಕೆಂದರೆ ಇವು ಒಂದೇ ಕಂಸದಿಂದಾದಂತಹ ಒಂದೇ ವೃತ್ತ ಖಂಡದಲ್ಲಿನ ಪರಿಧಿ ಕೋನಗಳು ಯಾವಾಗಲೂ ಸಮವಾಗಿರ್ತವೆ. ಆದ್ದರಿಂದ ಕೋನ BDC ಮತ್ತು ಕೋನ BAC ಸಮವಾಗಿರೋದ್ರಿಂದ ನಾವು BAC ಅಳತೆಯನ್ನು ಕಂಡುಹಿಡಿಯಬೇಕು. BAC ಅಳತೆ ಕಂಡಲಿಕ್ಕೆ ತ್ರಿಭುಜ ABCಯನ್ನು ಬಳಸ್ಕೊಳ್ತೀನಿ. ತ್ರಿಭುಜ ABC ಅಂತ ತೆಗೆದುಕೊಂಡ್ರೆ ತ್ರಿಭುಜ ABCಯಲ್ಲಿ ನಾವು ತ್ರಿಭುಜ ABCಯನ್ನು ತೆಗೆದುಕೊಂಡಾಗ ಅಲ್ಲಿ ಮೂರು ಕೋನಗಳಿವೆ. ಅದು ಕೋನ A, ಕೋನ B ಮತ್ತು ಕೋನ C. ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಆದರೆ ಎರಡು ಕೋನಗಳನ್ನು ಈಗಾಗಲೇ ಅವರು ನೀಡಿರೋದ್ರಿಂದ ಮೂರನೇ ಕೋನದ ಲೆಕ್ಕಾಚಾರವನ್ನು ಮಾಡೋಣ. ಆದ್ದರಿಂದ ತ್ರಿಭುಜ ABCಯಲ್ಲಿ ಕೋನ BAC = 180 ಮೈನಸ್ ಉಳಿದೆರಡು ಕೋನಗಳು, ಯಾವುದು ಕೋನ ABC ಪ್ಲಸ್ ಕೋನ
ಎ ಸಿ ಬಿಗಳ ಮೊತ್ತ. ಹಾಗಾದರೆ 180 ಮೈನಸ್ ಎ ಬಿ ಸಿ 69 ಡಿಗ್ರಿ ಪ್ಲಸ್ ಎ ಸಿ ಬಿ 31 ಡಿಗ್ರಿ. 180 ಡಿಗ್ರಿ ಮೈನಸ್ 69 ಮತ್ತು 31 ಸೇರಿಸಿದರೆ 100 ಡಿಗ್ರಿ. ಹಾಗಾದರೆ ಬೆಲೆ ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು 80 ಡಿಗ್ರಿ ಆಗಿದೆ. ಹಾಗಾದರೆ ಕೋನ ಬಿ ಎ ಸಿ ಎಷ್ಟಾಗಿದೆಯಪ್ಪ ಅಂದರೆ ಅದು 80 ಡಿಗ್ರಿ ಆಗಿದೆ. ಈ 80 ಡಿಗ್ರಿ ಆಗಿದ್ದರಿಂದ ಕೋನ ಡಿ ಕೂಡ 80 ಡಿಗ್ರಿ ಆಗ್ತದೆ, ಯಾಕಂದರೆ ಒಂದೇ ವೃತ್ತಖಂಡದಲ್ಲಿನ ಕೋನಗಳು. ಆದ್ದರಿಂದ ಕೋನ ಬಿ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ. ಆದರೆ ಬಿ ಎ ಸಿಯ ಬೆಲೆ 80 ಡಿಗ್ರಿ, ಕಾರಣ ಒಂದೇ ವೃತ್ತ ಖಂಡದಲ್ಲಿನ ಕೋನಗಳು. ಆದ್ದರಿಂದ ಕೋನ ಬಿ ಡಿ ಸಿ ಇಸ್ ಈಕ್ವಲ್ ಟು 80 ಡಿಗ್ರಿ ಆಗಿದೆ. ಹಾಗಾದರೆ ಮೊದಲಿಗೆ ಕೊಟ್ಟಂಥ ಪ್ರಶ್ನೆಯಲ್ಲಿ ಒಂದು ಬೆಲೆ ಬಂತು. ಆ ನಂತರದ್ದು ಬಿ ಇ ಸಿ ಮತ್ತು ಬಿ ಎಫ್ ಸಿಯನ್ನು ಕಂಡುಹಿಡಿಯೋಣ. ಹಾಗಾದರೆ ಬಿ ಡಿ ಸಿ ಮತ್ತು ಬಿ ಇ ಸಿ ಕೋನಗಳ ಗುಣಲಕ್ಷಣ ನೋಡ್ರಿ. ಈ ಎರಡು ಕೋನಗಳು ಒಂದೇ ವೃತ್ತಖಂಡದಿಂದ ಉಂಟಾಗ್ಯವು. ಆದರೆ ಬಿ ಇ ಸಿ ಏನಾಗಿದೆ, ಕೇಂದ್ರ ಕೋನವಾಗಿದೆ. ಬಿ ಡಿ ಸಿ ಪರಿಧಿ ಕೋನವಾಗಿದೆ. ಆದ್ದರಿಂದ ಕೋನ ಬಿ ಇ ಸಿ ಇಸ್ ಈಕ್ವಲ್ ಟು 2 ಗುಣಾಕಾರ ಕೋನ ಬಿ ಡಿ ಸಿ. ಕಾರಣ ಅಂದರೆ ಕೇಂದ್ರ ಕೋನವು ಪರಿಧಿ ಕೋನದ 2ರಷ್ಟಿರುತ್ತದೆ. ಹಾಗಾದರೆ 2 ಗುಣಾಕಾರ 80 ಅಂದರೆ ಇದರ ಬೆಲೆ 160 ಡಿಗ್ರಿ. ಅಂದರೆ ಕೋನ ಬಿ ಇ ಸಿಯ ಬೆಲೆ 160 ಡಿಗ್ರಿ ಆಗಿದೆ. ಅದೇ ರೀತಿ ಚತುರ್ಭುಜ ಎ ಬಿ ಎಫ್ ಸಿ ತೆಗೆದುಕೊಂಡ್ರೆ, ಎ ಬಿ ಎಫ್ ಸಿ 4 ಶೃಂಗಗಳು ವೃತ್ತದ ಮೇಲಿರೋದ್ರಿಂದ ಎ ಬಿ ಸಿ ಒಂದು ಚಕ್ರೀಯ ಚತುರ್ಭುಜ. ಚಕ್ರೀಯ ಚತುರ್ಭುಜದ ಗುಣಲಕ್ಷಣ ತೆಗೆದುಕೊಂಡ್ರೆ ಅಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಇದನ್ನು ಬಳಸಿಕೊಂಡು ಕೋನ ಬಿ ಎಫ್ ಸಿ ಕಂಡುಹಿಡಿಯೋಣ. ಆದ್ದರಿಂದ ಕೋನ ಬಿ ಎ ಸಿ ಪ್ಲಸ್ ಕೋನ ಬಿ ಎಫ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆದ್ದರಿಂದ ಕೋನ ಬಿ ಎಫ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಬಿ ಎ ಸಿ ಅಳತೆ 80 ಡಿಗ್ರಿ. 180ರಲ್ಲಿ 80 ಕಳೆದ್ರೆ 100 ಡಿಗ್ರಿ. ಆದ್ದರಿಂದ ಕೋನ ಬಿ ಎಫ್ ಸಿಯ ಬೆಲೆ 100 ಡಿಗ್ರಿ ಆಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 29 ಈ ರೀತಿಯಾಗಿದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3xy ಎಂದು ಜೆಡ್ ಎಂದು ಸಾಧಿಸಿ. ಹಾಗಾದರೆ ಇದನ್ನು ಸಾಧನೆ ಮಾಡಲಿಕ್ಕೆ ನಾವು ಒಂದು ನಿತ್ಯ ಸಮೀಕರಣ ಬಳಸ್ಕೊಳ್ಳೋಣ. ನಿತ್ಯ ಸಮೀಕರಣ 8ಅನ್ನು ನಾವು ಗಮನದಲ್ಲಿ ತೆಗೆದುಕೊಳ್ಳೋಣ. ನಿತ್ಯ ಸಮೀಕರಣ 8 ಈ ರೀತಿಯಾಗಿದೆ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಗುಣಾಕಾರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಎಕ್ಸ್ ಜೆಡ್. ಇದನ್ನು ಬಳಸಿಕೊಂಡು ನಾವು ಈ ಒಂದು ಉದಾಹರಣೆ ಬಳಸ್ಬೋದು. ಹಾಗಾದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್. ದತ್ತಾಂಶ 0 ಆಗಿರೋದ್ರಿಂದ 0 ಗುಣಾಕಾರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಎಕ್ಸ್ ಜೆಡ್. 0ಯಿಂದ ಯಾವುದೇ ಪದಕ್ಕೆ ಗುಣಿಸಿದರೆ 0 ಬರೋದು. ಆದ್ದರಿಂದ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ ಟು 0. ಹಾಗಾದರೆ
ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಎಡಭಾಗದಲ್ಲೇ ಇರಲಿ, ಮೈನಸ್ 3xyz ಅನ್ನು ಬಲಭಾಗ ಅಂದರೆ 3xyz. ಆದ್ದರಿಂದ ಸಾಧನೆ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 30 ಈ ರೀತಿಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಎಲ್ ರೇಖೆಯು ಎನ ಕೋನಾರ್ಧಕ ರೇಖೆಯಾಗಿದ್ದು ಬಿಯು ಅದರ ಮೇಲಿನ ಯಾವುದಾದರೂ ಒಂದು ಬಿಂದುವಾಗಿದೆ. ಬಿಪಿ ಮತ್ತು ಬಿಕ್ಯೂಗಳು ಕೋನ ಎನ ಬಾಹುಗಳಿಗೆ ಎಳೆದ ಲಂಬಗಳಾದರೆ ಬಿಪಿ ಬಿಕ್ಯೂ ಎಂದು ಸಾಧಿಸಿ. ಹಾಗಾದರೆ ಕೊಟ್ಟಂತಹ ಚಿತ್ರವನ್ನು ಸರಿಯಾಗಿ ಗಮನಿಸಿ. ಇಲ್ಲಿ ಒಂದು ಕೋನವನ್ನು ಕೊಟ್ಟು ಕೋನಾರ್ಧಕವನ್ನು ಎಳೆದು ಅದರ ಮೇಲಿನ ಒಂದು ಬಿಂದುವಿನಿಂದ ಎರಡು ಲಂಬಗಳನ್ನು ಎಳೆದರೆ ಆ ಎರಡೂ ಲಂಬಗಳು ಸಮವಾಗಿವೆ ಅಂತ ಸಾಧಿಸಬೇಕು ಅಂತ ನಾವು. ಹಾಗಾದರೆ ಸಮವಾಗಿವೆ ಅಂತ ಸಾಧಿಸಬೇಕಾದ್ರೆ ನಾವು ತ್ರಿಭುಜದ ಗುಣಲಕ್ಷಣಗಳಾದ ಸರ್ವಸಮತೆಯ ಒಂದು ಭಾಗವನ್ನು ಪಡ್ಕೊಳ್ಬೇಕು. ಹಾಗಾದರೆ ಈ ಎರಡೂ ತ್ರಿಭುಜಗಳು ಸಮ ಅಂತ ನಾನು ಸಾಧಿಸಬೇಕು. ಈ ಎರಡೂ ತ್ರಿಭುಜಗಳು ಸಮ ಅಂತ ಸಾಧಿಸಬೇಕಾದ್ರೆ ನಾನು ಎರಡು ಕೋನಗಳು ಮತ್ತು ಬಾಹುಗಳ ಸಮವನ್ನು ಪಡಿಬೇಕು. ಹಾಗಾದರೆ ಎರಡೂ ಲಂಬ ಕೋನಗಳು ತ್ರಿಭುಜ ಆಗಿರೋದ್ರಿಂದ ಒಂದು ಕೋನ ಸಮವಾಗಿದೆ. ಹಾಗಾದರೆ ಇದನ್ನು ನಾನು ಕೋಬಾಕೋ ಸಿದ್ಧಾಂತದ ಪ್ರಕಾರ ಬರಬೇಕಾದ್ರೆ ಈ ಕೋನವೇನೋ ಸಮ ಅಂತ ಕೊಟ್ಟಿದ್ದಾರೆ, ಆದರೆ ಈ ಬಾಹುವಿನ ಅಳತೆ ನಮಗೆ ಸಮ ಅಂತ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ನಾವು ಈ ಕೋನದ ಲೆಕ್ಕಾಚಾರವನ್ನು ಮಾಡಬೇಕು. ತ್ರಿಭುಜದ ಗುಣಲಕ್ಷಣಗಳ ಆಧರಿಸಿ ಈ ಒಂದು ಭಾಗವನ್ನು ಮಾಡ್ತೀನಿ. ಆದ್ದರಿಂದ ತ್ರಿಭುಜ ಎ ಬಿ ಕ್ಯೂನಲ್ಲಿ ಎ ಬಿ ಕ್ಯೂ ತ್ರಿಭುಜವನ್ನು ತೆಗೆದುಕೊಂಡು ನಾನು ಇದನ್ನು ಸಾಧಿಸ್ತೀನಿ. ತ್ರಿಭುಜ ಎ ಬಿ ಕ್ಯೂನಲ್ಲಿ ನನಗೆ ಕೋನ ಬಿ ಬೇಕು. ಅಂದರೆ ಕೋನ ಎ ಬಿ ಕ್ಯೂ = 180 ಮೈನಸ್ ಕೋನ ಬಿ ಎ ಕ್ಯೂ ಪ್ಲಸ್ ಕೋನ ಎ ಕ್ಯೂ ಬಿ 180 ಡಿಗ್ರಿ ಮೈನಸ್ ಕೋನ ಬಿ ಎ ಕ್ಯೂ ಕೋನವು ಬಿ ಎ ಪಿ ಕೋನಕ್ಕೆ ಸಮವಾಗಿದೆ, ಯಾಕೆಂದರೆ ಎಲ್ ಕೋನಾರ್ಧಕ. ಆದ್ದರಿಂದ ಬಿ ಎ ಕ್ಯೂ ಬದಲಾಗಿ ನಾನು ಬಿ ಎ ಪಿ ಅನ್ನು ಬರಿತೀನಿ. ಅದೇ ರೀತಿ ಎ ಕ್ಯೂ ಬಿ ಬದಲಾಗಿ ನಾನು ಎ ಪಿ ಬಿ ಕೋನವನ್ನು ಬರಿತೀನಿ. ಎ ಪಿ ಬಿ ಬಿ ಎ ಪಿ ಮತ್ತು ಬಿ ಎ ಕ್ಯೂ ಸಾಮಾನ್ಯ ಅಂದರೆ ಕೋನಾರ್ಧಕಗಳು. ಅದೇ ರೀತಿ ಎ ಕ್ಯೂ ಬಿ ಮತ್ತು ಎ ಪಿ ಬಿಗಳು ಲಂಬ ಕೋನಗಳು ಸಮವಾಗಿವೆ. ಆದ್ದರಿಂದ ಈಗ ಚಿತ್ರಕ್ಕೆ ಮತ್ತೆ ಬರೋಣ. ಕೋನ ಬಿ ಅನ್ನು ತೆಗೆದುಕೊಂಡ್ರೆ ಈ ಎರಡು ಕೋನಗಳ ಮೊತ್ತದಲ್ಲಿ 180 ಕಳೆದ್ರೆ ನಮಗೆ ಬರುವಂಥ ಕೋನ ಯಾವುದಪ್ಪ ಅಂದರೆ ಕೋನ ಎ ಬಿ ಪಿ. ಹಾಗಾದರೆ ಕೋನ ಎ ಬಿ ಕ್ಯೂ = ಕೋನ ಎ ಬಿ ಪಿ ಆಗಿದೆ. ಆದ್ದರಿಂದ ಈಗ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ತ್ರಿಭುಜ ಎ ಬಿ ಕ್ಯೂ ಬಿ ಮತ್ತು ತ್ರಿಭುಜ ಎ ಪಿ ಬಿಗಳಲ್ಲಿ ಈಗ ತಾನೇ ಸಾಧನೆ ಮಾಡಿದ್ದೀವಿ. ಕೋನ ಎ ಬಿ ಕ್ಯೂ = ಕೋನ ಎ ಬಿ ಪಿ. ಅದೇ ರೀತಿ ಕೋನ ಬಿ ಎ ಕ್ಯೂ = ಕೋನ ಬಿ ಎ ಪಿ. ಕಾರಣ ಕೋನಾರ್ಧಕ ರೇಖೆ, ಕೋನಾರ್ಧಕ ಎಲ್ ಕೋನಾರ್ಧಕ ಆಗಿರೋದ್ರಿಂದ ಎರಡು ಕೋನ ಸಮ. ಅದೇ ರೀತಿ ಎ ಬಿ ಉಭಯ ಸಾಮಾನ್ಯ. ಎ ಬಿ ಉಭಯ ಸಾಮಾನ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎರಡೂ ಕೋನಗಳು ಸಮವಾಗಿರೋದ್ರಿಂದ ತ್ರಿಭುಜ ಎ ಕ್ಯೂ ಬಿ ಸರ್ವಸಮ ತ್ರಿಭುಜ ಎ ಪಿ ಬಿ. ಎರಡು ತ್ರಿಭುಜಗಳು ಸರ್ವಸಮ ಅಂದಾಗ ಸಂಬಂಧಪಟ್ಟಂಥ ಅನುರೂಪ ಬಾಹುಗಳು ಸಮವಾಗಿರಬೇಕು. ಆದ್ದರಿಂದ ಬಿ ಪಿ = ಬಿ ಕ್ಯೂ. ಮುಂದಿನ ಭಾಗಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 31 ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಒಂದು ರೇಖಾತ್ಮಕ ಸಮೀಕರಣ ಒಂದೇ ನೀಡಿದ್ದಾರೆ ಇಲ್ಲಿ.
ಅದರ ಒಂದು ಪರಿಹಾರವನ್ನು ಲೆಕ್ಕಿಸಬೇಕು. ಹಾಗಾದರೆ ಪರಿಹಾರ ಕೊಟ್ಟಂತಹ ಒಂದು ನಕ್ಷೆಯನ್ನು ಬರ್ಕೊಳ್ಳೋಣ. ಕೊಟ್ಟಂತಹ ರೇಖಾತ್ಮಕ ಸಮೀಕರಣ 2x + y = 7. ಇದರಿಂದ ನಾವು y ಬೆಲೆಯನ್ನು ಲೆಕ್ಕಿಸೋಣ. y = 7 - 2x. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟೇಬಲನ್ನು ರೆಡಿ ಮಾಡೋಣ. x ಬೆಲೆಯನ್ನು ನಾವು ಹಾಕೊಳ್ಳೋಣ, y ಬೆಲೆ ಕಂಡುಹಿಡಿಕೊಳ್ಳೋಣ. x = 0 ಆದಾಗ y = 7 - 2 × 0. 7 - 0 ಅಂದರೆ 7. ಹಾಗಾದರೆ x 0 ಆದರೆ y ನ ಬೆಲೆ 7. ಅದೇ ರೀತಿ x ಬೆಲೆಯನ್ನು 1 ತೆಗೆದುಕೊಳ್ಳೋಣ. x = 1 ಆದಾಗ y = 7 - 2 × 1 ಅಂದರೆ 7 - 2 ಅಂದರೆ 5. ಹಾಗಾದರೆ x ಬೆಲೆ 1 ಆದರೆ y ನ ಬೆಲೆ 5. x ಬೆಲೆಯನ್ನು 2 ತೆಗೆದುಕೊಳ್ಳೋಣ. x = 2 ಆದಾಗ y = 7 - 2 × 2. 7 - 2 4. 7ರಲ್ಲಿ 4 ಆದರೆ 3. ಆದ್ದರಿಂದ x = 2 ಆದರೆ y ನ ಬೆಲೆ 3. ಈ ಒಂದು ಟೇಬಲ್ನಲ್ಲಿ ಬಂದಂತಹ ಬೆಲೆಗಳನ್ನು ಒಂದು ನಕ್ಷೆಯ ಮೂಲಕ ಹಾಕಿದಾಗ ಆ ನಕ್ಷೆಯ ಪರಿಹಾರ ನಮಗೆ ಸಿಗ್ತದೆ. ಹಾಗಾದರೆ ಮೊದಲಿಗೆ x ನ ಬೆಲೆ 0 ಆದಾಗ y ನ ಬೆಲೆ 7. ಇಲ್ಲಿ ನಾವು ನಕ್ಷೆಯನ್ನು ಹಾಕೊಳ್ಳೋಣ. ಇದು y ಅಕ್ಷ, ಇದು x ಅಕ್ಷ, ಅಂದರೆ ಇದನ್ನು x ಬಾರ್, ಇದನ್ನು y ಬಾರ್ ಅಂತ ಕರಿತೀವಿ. ಸ್ಕೇಲನ್ನು ಕೂಡ ಬರ್ಕೊಳ್ಳೋಣ. ಸ್ಕೇಲ್ 1 cm = 1 ಅಂಶ x ಅಕ್ಷ. ಅದೇ ರೀತಿ 1 cm = 1 ಅಂಶ y ಅಕ್ಷ. ಹಾಗಾದರೆ ಮೊದಲನೇ ಬಿಂದು 0, 7 ಗುರುತಿಸಿದರೆ ಅದು y ಅಕ್ಷದ ಮೇಲೆ ಬರ್ತದೆ. ಅದೇ ರೀತಿ 1, 5 ಗುರುತಿಸಿದರೆ ಈ ರೀತಿಯಾಗಿ ಬರ್ತದೆ. 2, 3 ಬಿಂದುವನ್ನು ಗುರುತಿಸಿದರೆ ಅದು ಈ ರೀತಿಯಾಗಿ ಬರುತ್ತೆ. ಈ 3 ಬಿಂದುಗಳನ್ನು ಸೇರಿಸಿ ನಾವು ಸರಳ ರೇಖೆಯನ್ನು ಎಳೆದರೆ ಈ ರೀತಿಯಾದ ಒಂದು ರೇಖಾನಕ್ಷೆ ನಮಗೆ ದೊರೆಯುತ್ತದೆ. ಇಲ್ಲಿ ಹಾಗಾದರೆ x ಮತ್ತು y ನ ಬೆಲೆಗಳನ್ನು ನಾವು ಯಾವುದಾದ್ರೂ ಬರೀಬೋದು. 0, 7, 1, 5, 2, 3. ಇದೇ ರೀತಿಯಾಗಿ ಮುಂದುವರಿತಾ ಅನೇಕ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 32 ಈ ರೀತಿಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ABQ ನ ಕೋನಾರ್ಧಕ BEಯು ಕೋನ BCS ನ ಕೋನಾರ್ಧಕ CGಗೆ ಸಮಾಂತರವಾಗಿದೆ. PQ ಸಮಾಂತರ RS ಎಂದು ಸಾಧಿಸಿ. ಕೊಟ್ಟಿರುವ ಚಿತ್ರವನ್ನು ನಾವು ಗಮನಿಸಿ ಇದನ್ನು ಸಾಧಿಸಬೇಕು. ಹಾಗಾದರೆ ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲು ಬರೆದುಕೊಳ್ಳೋಣ. BE ಕೋನಾರ್ಧಕ BE ಮತ್ತು ಕೋನಾರ್ಧಕ CGಗಳು ಸಮಾಂತರ ರೇಖೆಗಳು. ಹಾಗಾದರೆ ಸಮಾಂತರ ರೇಖೆಗಳು ಮತ್ತು ಕೋನಗಳ ಗುಣಲಕ್ಷಣವನ್ನು ನೋಡಿದಾಗ ಯಾವುದಾದರೂ 2 ಸಮಾಂತರ ರೇಖೆಗಳನ್ನ ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮವಾಗಿರುತ್ತವೆ. ಹಾಗಾದರೆ BE ಸಮಾಂತರ CG ADಯನ್ನು ನಾವು ಛೇದಕ ಅಂತ ತೆಗೆದುಕೊಂಡ್ರೆ ಉಂಟಾಗುವ ಅನುರೂಪ ಕೋನಗಳು ಸಮವಾಗಿರ್ತವೆ. ಆದ್ದರಿಂದ ಕೋನ ABE = ಕೋನ BCG. 2 ಅನುರೂಪ ಕೋನಗಳು ಸಮವಾಗಿವೆ, ಹೌದಾ? ಹಾಗಾದರೆ ಈ 2 ಕೋನಗಳು ಕೋನಾರ್ಧಕಗಳಾಗಿರೋದ್ರಿಂದ ಇವುಗಳನ್ನು ನಾವು 2ರಿಂದ ಗುಣಿಸೋಣ. 2 × ಕೋನ ABE = 2 × ಕೋನ BCG. 2 × ಕೋನ BE ಅಂದರೆ ಅದು ಕೋನ ABQ = 2 × ಕೋನ BCG ಅಂದರೆ ಅದು ಕೋನ BCS.
ಈಗ ಚಿತ್ರವನ್ನು ಗಮನಿಸಿ, ಕೋನ ಎ ಬಿ ಕ್ಯೂ ಮತ್ತು ಕೋನ ಬಿ ಸಿ ಎಸ್ಗಳು ಸಮವಾಗಿರೋದ್ರಿಂದ, ಅಂದರೆ ಯಾವುದಾದರೂ ಎರಡು ರೇಖೆಗಳನ್ನ ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮವಾಗಿದ್ದರೆ ಆ ಎರಡೂ ರೇಖೆಗಳು ಸಮವಾಗಿರ್ತವೆ. ಆದ್ದರಿಂದ ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರವಾಗಿವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 33 ಈ ರೀತಿಯಾಗಿದೆ. ಒಂದು ತ್ರಿಭುಜಾಕಾರದ ಜಮೀನನ್ನು 3 ಜನರಿಗೆ ಸಮನಾಗಿ ಹಂಚಬೇಕಾಗಿದೆ. ಜಮೀನಿನ 2 ಬಾಹುಗಳು 100 ಮೀಟರ್ ಮತ್ತು 160 ಮೀಟರ್ ಆಗಿದ್ದು ಅದರ ಸುತ್ತಳತೆ 360 ಮೀಟರ್ ಆಗಿದೆ. ಪ್ರತಿಯೊಬ್ಬರಿಗೂ ಸಿಗಬೇಕಾದ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗಾದರೆ ಮೊದಲಿಗೆ ಪ್ರತಿಯೊಬ್ಬರಿಗೂ ಸಿಗಬೇಕಾದ ಜಮೀನಿನ ವಿಸ್ತೀರ್ಣ ಲೆಕ್ಕಾಚಾರ ಮಾಡೋಣ. ಪ್ರತಿಯೊಬ್ಬರಿಗೂ ಸಿಗಬೇಕಾದ ಜಮೀನಿನ ವಿಸ್ತೀರ್ಣ, ಒಟ್ಟು ಜಮೀನಿನ ವಿಸ್ತೀರ್ಣವನ್ನು ನಾವು 3ರಿಂದ ಭಾಗಿಸಬೇಕು. ಆವಾಗ ನಮಗೆ ಪ್ರತಿಯೊಬ್ಬರಿಗೂ ಸಿಗಬೇಕಾದಂಥ ಜಮೀನು ವಿಸ್ತೀರ್ಣ ಬರ್ತದೆ. ಹಾಗಾದರೆ ಪ್ರತಿಯೊಬ್ಬರಿಗೂ ಸಿಗಬೇಕಾದ ಜಮೀನು ವಿಸ್ತೀರ್ಣ ಕಂಡುಹಿಡಲಿಕ್ಕೆ ನಾವು ಮೊದಲಿಗೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಕೊಟ್ಟಿರುವಂಥ ಅಂಶಗಳನ್ನು ತೆಗೆದುಕೊಳ್ಳೋಣ. ಎ ಮೊದಲನೇ ಬಾಹು 100 ಮೀಟರ್ ಇದೆ, ಎರಡನೇ ಬಾಹು 160 ಮೀಟರ್ ಇದೆ. ಅದೇ ರೀತಿ ಸುತ್ತಳತೆಯನ್ನು ನೀಡಿದ್ದಾರೆ 360. ಮೂರನೇ ಬಾಹು ನಾವು ಸಿ ಅಂತ ತೆಗೆದುಕೊಳ್ಳೋಣ. ಸಿ ಅನ್ನು ಕಂಡುಕೊಳ್ಬೇಕು. ಸಿ ಇಸ್ ಈಕ್ವಲ್ ಟು 360 ಒಟ್ಟು ಸುತ್ತಳತೆ ಮೈನಸ್ ಉಳಿದ 2 ಬಾಹುಗಳ ಮೊತ್ತ. 360 ಮೈನಸ್ 100 ಪ್ಲಸ್ 160 ಅರ್ಥ ಸಿ ಇಸ್ ಈಕ್ವಲ್ ಟು 360 ಮೈನಸ್ 260. ಆದ್ದರಿಂದ ಸಿ ಇಸ್ ಈಕ್ವಲ್ ಟು 100 ಮೀಟರ್. ಹಾಗಾದರೆ ಎ ಬಂದಿದೆ, ಬಿ ಬಂದಿದೆ, ಸಿ ಬಂದಿದೆ. ನಾವೀಗ ಎಸ್ ಅನ್ನು ಕಂಡುಹಿಡಿಯಬೇಕು. ಎಸ್ ಅನ್ನೋದು ಸುತ್ತಳತೆಯನ್ನು 2 ಭಾಗ ಮಾಡಿದರೆ ಬರುವಂಥದ್ದು. ಸುತ್ತಳತೆ 360, ಇದನ್ನು 2 ಭಾಗ ಮಾಡಿದರೆ 180 ಮೀಟರ್. ಹಾಗಾದರೆ ಎಸ್ ಮೈನಸ್ ಎ ಅನ್ನು ಕಂಡುಹಿಡಿಯೋಣ. ಎಸ್ ಮೈನಸ್ ಎ ಇಸ್ ಈಕ್ವಲ್ ಟು 180 ಮೈನಸ್ 100 ಅಂದರೆ 80 ಎಂ. ಅದೇ ರೀತಿ ಎಸ್ ಮೈನಸ್ ಬಿ 180 ಮೈನಸ್ 160 20 ಎಂ. ಎಸ್ ಮೈನಸ್ ಸಿ 180 ಮೈನಸ್ 100 ಇಸ್ ಈಕ್ವಲ್ ಟು 80 ಎಂ. ಎ ಬಿ ಸಿ ಮತ್ತು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಕಂಡುಹಿಡಿದ್ರಿಂದ ನಾವು ಹೆರಾನ್ನ ಸೂತ್ರವನ್ನು ಬಳಸಿ ಈ ತ್ರಿಭುಜಾಕಾರದ ಒಂದು ಜಮೀನು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ತ್ರಿಭುಜಾಕಾರದ ಜಮೀನಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆರಾನ್ ಸೂತ್ರವನ್ನು ಬರ್ಕೊಳ್ಳೋಣ. ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಬೆಲೆಗಳನ್ನು ಹಾಕೋಣ. ಎಸ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಬೆಲೆ 180 ಗುಣಾಕಾರ ಎಸ್ ಮೈನಸ್ ಎ 80 ಗುಣಾಕಾರ ಎಸ್ ಮೈನಸ್ ಬಿ 20 ಗುಣಾಕಾರ ಎಸ್ ಮೈನಸ್ ಸಿ 80. ಇದು ವರ್ಗಮೂಲವನ್ನು ಲೆಕ್ಕಾಚಾರ ಮಾಡೋದ್ರಿಂದ ನಾವು 180ನ್ನು 20ರಿಂದ ಗುಣಿಸಿದರೆ 3600. ಅದೇ ರೀತಿ 80ನ್ನು ಗುಣಿಸೋದು ಬೇಡ, ಹಾಗೇ ಇರಲಿ. ಈಗ 3600 ವರ್ಗಮೂಲವನ್ನು ತೆಗೆದರೆ ಅದು 60. ಅದೇ ರೀತಿ 80 ಗುಣಾಕಾರ 80ರಲ್ಲಿ ವರ್ಗಮೂಲವನ್ನು ತೆಗೆದರೆ ಅದರ ಬೆಲೆ 80. ಆದ್ದರಿಂದ 60 ಮತ್ತು 80ನ್ನು ಗುಣಿಸಿದರೆ 6 × 48 20. ಆದ್ದರಿಂದ ತ್ರಿಭುಜಾಕಾರದ ಜಮೀನಿನ ವಿಸ್ತೀರ್ಣ 4800 ಮೀಟರ್ ಸ್ಕ್ವೇರ್. ಇನ್ನು ಪ್ರತಿಯೊಬ್ಬರಿಗೂ ಸಿಗಬೇಕಾದಂತಹ ಜಮೀನಿನ ವಿಸ್ತೀರ್ಣದ ಲೆಕ್ಕಾಚಾರವನ್ನು ಮಾಡೋಣ. ಪ್ರತಿಯೊಬ್ಬರಿಗೂ ಸಿಗಬೇಕಾದ ಜಮೀನಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು 4800. ಅಂದರೆ ಜಮೀನಿನ ಒಟ್ಟು ವಿಸ್ತೀರ್ಣವನ್ನು 3ರಿಂದ ಭಾಗಿಸಿದರೆ 3 18 20 ಮೀಟರ್ ಸ್ಕ್ವೇರ್. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಿಗಬೇಕಾದ ಜಮೀನಿನ ವಿಸ್ತೀರ್ಣ 1600 ಮೀಟರ್ ಸ್ಕ್ವೇರ್ ಆಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 34. ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ
ಪ್ರಶ್ನೆಗೆ ಹೋಗೋಣ. ಪ್ರಶ್ನೆಯ ಸ್ವರೂಪ ಈ ರೀತಿಯಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 ಪ್ರಶ್ನೆಗಳಿಗೆ ಒಟ್ಟು 16 ಅಂಕಗಳನ್ನು ಈ ಭಾಗದಲ್ಲಿ ನಿಗದಿಪಡಿಸಲಾಗಿದೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 34 ತೆಗೆದುಕೊಂಡ್ರೆ ಒಂದು ರಚನೆ ಇದೆ, ಅದು ತ್ರಿಭುಜದ ರಚನೆ. ಇಲ್ಲಿ 3 ಬಾಹುಗಳ ಸುತ್ತಳತೆಯನ್ನು ನೀಡಿ ಮತ್ತು 2 ಪಾದ ಕೋನಗಳನ್ನು ನೀಡಿದಾಗ ನಾವು ಒಂದು ತ್ರಿಭುಜವನ್ನು ರಚನೆ ಮಾಡಿದರೆ ಆ ತ್ರಿಭುಜ ಈ ರೀತಿಯಾಗಿ ಬರ್ತದೆ. ಇಲ್ಲಿ ಮೊದಲಿಗೆ ನಾವು ಒಂದು ಸರಳ ರೇಖೆಯನ್ನು ಎಳೆದು ಆ ಸರಳ ರೇಖೆಯಲ್ಲಿ 11 ಸೆಂಟಿಮೀಟರ್ ಗುರುತು ಮಾಡಿ 2 ಬಿಂದುಗಳನ್ನು ಹೆಸರಿಸಬೇಕು, ಪಿ ಮತ್ತು ಕ್ಯೂ. ಪಿ ಮತ್ತು ಕ್ಯೂಗಳಲ್ಲಿ ಕೊಟ್ಟಿರುವ ಪಾದ ಕೋನಗಳು 30 ಡಿಗ್ರಿ ಮತ್ತು 90 ಡಿಗ್ರಿಯನ್ನು ತೆಗೆದು ಅವುಗಳಿಗೆ ಕೋನಾರ್ಧಕವನ್ನು ರಚಿಸಿದರೆ ಆ 2 ಕೋನಾರ್ಧಕಗಳು ಸೇರುವಂತಹ ಸ್ಥಳ ಎಕ್ಸ್ ಅಂತ ನಾವು ಕರಿತೀವಿ. ಈ ಎಕ್ಸ್ ಮತ್ತು ಪಿಗಳನ್ನು ಸೇರಿಸಿ ಮತ್ತು ಎಕ್ಸ್ ಮತ್ತು ಕ್ಯೂವನ್ನು ಸೇರಿಸಿ ಇವುಗಳಿಗೆ ಲಂಬಾರ್ಧಕಗಳನ್ನು ರಚನೆ ಮಾಡಿದರೆ ಈ ಲಂಬಾರ್ಧಕಗಳು ಪಿ ಕ್ಯೂ ರೇಖೆಗಳನ್ನು ಸಂಧಿಸುವಂಥ 2 ಬಿಂದುಗಳು y ಮತ್ತು z ಎಕ್ಸ್ ಝೆಡ್ ಮತ್ತು ಎಕ್ಸ್ ವೈ ಅನ್ನು ಸೇರಿಸಿದರೆ ನಮಗೆ ಬೇಕಾದಂತಹ ಎಕ್ಸ್ ವೈ ಝೆಡ್ ತ್ರಿಭುಜ ಸಿಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 35 ಈ ರೀತಿಯಾಗಿದೆ. 30 ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಲ್ಲಿ ಅವರ ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಕೇಳಲಾಯಿತು. ಅದರ ಫಲಿತಾಂಶವನ್ನು ಕೆಳಗಿನಂತೆ ದಾಖಲಿಸಲಾಗಿದೆ. ಈ ದತ್ತಾಂಶಗಳಿಂದ ಸಮವರ್ಗಾಂತರದ ಗಾತ್ರವಾಗಿ 0, 5, 5ರಿಂದ 10 ತೆಗೆದುಕೊಂಡು ಒಂದು ಆವೃತ್ತ ವಿತರಣಾ ಪಟ್ಟಿಯನ್ನು ತಯಾರಿಸಿ ಇದಕ್ಕೆ ಸಂಬಂಧಪಟ್ಟಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಹಾಗಾದರೆ ಮೊದಲಿಗೆ ವರ್ಗಾಂತರಗಳನ್ನು ಬಳಸಿ ವರ್ಗೀಕೃತ ಆವೃತ್ತ ವಿತರಣಾ ಪಟ್ಟಿಯನ್ನು ತಯಾರಿಸೋಣ. ಹಾಗಾದರೆ ಕೊಟ್ಟಂಥ ದತ್ತಾಂಶಗಳನ್ನು ನಾವು ನೋಡಿದಾಗ ಅತ್ಯಂತ ಚಿಕ್ಕ ದತ್ತಾಂಶ ಮತ್ತು ಅತ್ಯಂತ ದೊಡ್ಡ ದತ್ತಾಂಶವನ್ನು ನಾವು ಬರ್ಕೊಳ್ಬೇಕು. ಅತ್ಯಂತ ಚಿಕ್ಕ ದತ್ತಾಂಶ 3, ಅತ್ಯಂತ ದೊಡ್ಡ ದತ್ತಾಂಶ 30. ಹಾಗಾದರೆ ಈ ಒಂದು ದತ್ತಾಂಶಗಳಿಂದ ನಾವು ಒಂದು ವರ್ಗೀಕೃತ ಪಟ್ಟಿಯನ್ನು ತಯಾರಿಸಬೇಕು. ಅದಕ್ಕಾಗಿ ವರ್ಗಾಂತರಗಳನ್ನು ಬರ್ಕೊಳ್ಬೇಕು. ಅದರ ಜೊತೆಗೆ ವರ್ಗಾಂತರದಲ್ಲಿ ಬರುವಂಥ ಅಂಶಗಳನ್ನು ಗೀಟುಗಳ ರೂಪದಲ್ಲಿ ಹಾಕಿ ಅವುಗಳಿಂದ ಆವೃತ್ತಿಯನ್ನು ನಾನು ಬರೀಬೇಕು. ಹಾಗಾದರೆ ಇಲ್ಲಿ ಕೊಟ್ಟಂಥ ವರ್ಗಾಂಶಗಳ ಗಾತ್ರವನ್ನು ನಾವು ನಿಗದಿಪಡಿಸಬೇಕು. ಈಗಾಗಲೇ ಅವರು ಕೊಟ್ಟಿದ್ದಾರೆ 0 ಇಂದ 5, 5ರಿಂದ 10. ಅದನ್ನೇ ಮುಂದುವರಿಸೋಣ. 0 ಇಂದ 5, 5ರಿಂದ 10, 10ರಿಂದ 15, 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35, ಅತ್ಯಂತ ದೊಡ್ಡದು 30 ಇರೋದ್ರಿಂದ ಇಲ್ಲಿ ಕೊನೆಗೊಳ್ತೀನಿ. ಕೊನೆಯಲ್ಲಿ ಒಟ್ಟುವನ್ನು ಬರ್ಕೊಳ್ತೀನಿ. ಹಾಗಾದರೆ ಗೀಟ್ಗಳನ್ನು ಹಾಕ್ತಾ ಹೋಗೋಣ. 5 ಸಂಖ್ಯೆಯನ್ನು ನಾನು 5 ಮತ್ತು 10 ವರ್ಗಾಂತರದ ನಡುವೆ ಬೆಳಿತೀನಿ. ಯಾಕಂದರೆ 0 ಇಂದ 5ರಲ್ಲಿ ಅದು ಬರಿಬಾರ್ದು. ಅದೇ ರೀತಿ 10ನ್ನು 10ರಿಂದ 15, ಅದೇ ರೀತಿ 11, 16, 15ನ್ನು ಕೂಡ ಇಲ್ಲೇ ಬರೀಬೇಕು. 8, 21 ಅಂದರೆ 20ರಿಂದ 25, ಅದೇ ರೀತಿ 26ರಿಂದ 30, ಆನಂತರ 14, ಆನಂತರ 6, 8, 9, 10, 14. ಪ್ರತಿ 5ಕ್ಕೊಮ್ಮೆ ಅಡ್ಡಗೀಟನ್ನು ಹಾಕೋಣ. 20, 10, 12, 11, 3, 7, 12, 19, 28, 30ನ್ನು 30 ಮತ್ತು 35 ಗುಂಪಿನಲ್ಲಿ ಬರೀಬೇಕು. ಅದೇ ರೀತಿ 8, 12, 17, 16, 10, 12 ಗೀಟುಗಳ ಸಂಖ್ಯೆಯನ್ನು ಬರಿತೋಗೋಣ. 0 ಇಂದ 5ರ ವರ್ಗಾಂತರದಲ್ಲಿ 1 ಇದೆ. ಅದೇ ರೀತಿ 5ರಿಂದ 10ರಲ್ಲಿ 7, 10ರಿಂದ 15ರಲ್ಲಿ 12, 15ರಿಂದ 20ರಲ್ಲಿ 6, 20ರಿಂದ 25ರಲ್ಲಿ 1, 25ರಿಂದ 30ರಲ್ಲಿ 2, 30ರಿಂದ 30ರಲ್ಲಿ 1, ಒಟ್ಟಾರೆಯಾಗಿ 1, 6, 7, 8, 8, 12, 20, 26, 26, 27, 29, 1, 30. ಹಾಗಾದರೆ 30 ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸಂಖ್ಯೆ ಬಂದಿರೋದ್ರಿಂದ ನಾವು ಮಾಡಿರುವ ಆವೃತ್ತಿ ವಿತರಣಾ ಪಟ್ಟಿ ಸರಿಯಾಗಿದೆ.
ಹಾಗಾದರೆ ಈಗ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆಗಳನ್ನು ಸರಿಯಾಗಿ ಗಮನಿಸಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ರೋಮನ್ ನಂಬರ್ 1, 10 ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ. 10 ಗಂಟೆಗಿಂತ ಕಡಿಮೆ ಅಂದರೆ 0 ಇಂದ 5 ಮತ್ತು 5 ರಿಂದ 10ರಲ್ಲಿ ಬರುವಂಥ ವಿದ್ಯಾರ್ಥಿಗಳ ಗುಂಪು ಒಟ್ಟಾರೆಯಾಗಿ 8 ಇದೆ. ಆದ್ದರಿಂದ 10 ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ. ಒಟ್ಟು 1 + 7 ಅಂದರೆ 8. ಅದೇ ರೀತಿ ರೋಮನ್ ನಂಬರ್ 2, 25 ಗಂಟೆಗಳಿಗಿಂತ ಹೆಚ್ಚು ಅಂದರೆ 25 ರಿಂದ 30 ಮತ್ತು 30 ರಿಂದ 35 ಗುಂಪಿನಲ್ಲಿ ಬರುವಂಥ ವಿದ್ಯಾರ್ಥಿಗಳು 25 ಗಂಟೆಗಳಿಗಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ 2 + 1 ಅಂದರೆ 3. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 36 ಈ ರೀತಿಯಾಗಿದೆ. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ. ಹಾಗಾದರೆ ಕೊಟ್ಟಂತಹ ಅಂಶಗಳಲ್ಲಿ ದತ್ತವನ್ನು ಬರ್ಕೊಳ್ಳೋಣ. ದತ್ತ ಒಂದು ತ್ರಿಭುಜ ಇದೆ. ಹಾಗಾದರೆ ಒಂದು ತ್ರಿಭುಜದ ರಚನೆಯನ್ನು ಮಾಡ್ಕೊಳ್ಳೋಣ. ತ್ರಿಭುಜ ABC. ತ್ರಿಭುಜ ABC ಯಾವ ತ್ರಿಭುಜ? ಒಂದು ಸಮದ್ವಿಬಾಹು ತ್ರಿಭುಜ. ಹಾಗಾದರೆ ತ್ರಿಭುಜ ABCಯಲ್ಲಿ 2 ಬಾಹುಗಳ ಸಮ. ಅದನ್ನು ನಾನು AB ಮತ್ತು AC ಸಮ ಅಂತ ಬರ್ಕೊಳ್ತೇನೆ. ಹಾಗಾದರೆ AB ಮತ್ತು AC ಸಮ. ನಾವು ಮಾಡಬೇಕಾದ ಸಾಧನೆಯನ್ನು ಕೂಡ ಬರ್ಕೊಳ್ಳೋಣ. ಸಾಧನೆಯ ಏನು, ನಾವು ಏನು ಸಾಧಿಸಬೇಕಾಗಿದೆ ಅಂತ ಬರ್ಕೊಳ್ಳೋಣ. ಇಲ್ಲಿ ಅಭಿಮುಖವಾಗಿರುವ ಕೋನಗಳು ಸಮ ಅಂತಿದ್ದಾರೆ. ಅಭಿಮುಖವಾಗಿರುವ ಕೋನಗಳು ಸಮವಾಗಿರುವ ಬಾಹುಗಳಿಗೆ ಅಂದರೆ AB ಮತ್ತು ACಗಳಿಗೆ ಸಮವಾಗಿರುವ ಕೋನಗಳು ಕೋನ ABC ಮತ್ತು ಕೋನ ACB ಸಮ ಅಂತ ನಾವು ಸಾಧಿಸಬೇಕು. ಇದಕ್ಕಾಗಿ ನಾವು ರಚನೆಯನ್ನು ಮಾಡ್ಕೊಳ್ಳೋಣ. ರಚನೆ ಯಾಕೆ ಮಾಡಬೇಕಂದ್ರೆ ನಾವು ಈ ತ್ರಿಭುಜವನ್ನು ಬಾಹುಗಳು ಸಮ ಮಾಡಬೇಕಾದ್ರೆ ನಮಗೆ 2 ತ್ರಿಭುಜಗಳು ಬೇಕು. ಆದ್ದರಿಂದ ನಾನೇನು ಮಾಡ್ತೀನಿ, BCಗೆ ಸಮಾಂತರವಾಗಿ ಇನ್ನೊಂದು ರೇಖೆಯನ್ನು ಎಳಿತೀನಿ. ಅದನ್ನು AD ಅಂತ ಕರಿತೀನಿ. ಆದ್ದರಿಂದ ರಚನೆಯನ್ನು ನಾವು ಬರ್ಕೊಳ್ಳೋಣ. AD ಲಂಬ BC ಎಳೆಯಿರಿ ಅಥವಾ ರಚಿಸಿ. ಹಾಗಾದರೆ ಸಾಧನೆ ಮಾಡ್ತಾ ಹೋಗೋಣ. ನಮಗೆ 2 ತ್ರಿಭುಜಗಳು ಬಂದವು. ಈ 2 ತ್ರಿಭುಜಗಳು ಸರ್ವ ಸಮ ಅಂತ ತೋರಿಸಿ ಆ ನಂತರ AB ಮತ್ತು AC ಸಮ ಅಂತ ನಾನು ತೋರಿಸ್ತೀನಿ. ಹಾಗಾದರೆ 2 ತ್ರಿಭುಜಗಳು ಸಮ ಅಂತ ತೋರಿಸಲಿಕ್ಕೆ ನಾನು ಲಂಬಕೋನ ಕರ್ಣಬಾಹು ಸರ್ವಸಮತೆ ಸಿದ್ಧಾಂತವನ್ನು ತೆಗೆದುಕೊಳ್ತೀನಿ. ಯಾಕಂದರೆ ಇಲ್ಲಿ ಉಂಟಾಗಿರುವ ಕೋನಗಳು ಲಂಬ ಕೋನಗಳು. ಆದ್ದರಿಂದ ತ್ರಿಭುಜ ABD ಮತ್ತು ತ್ರಿಭುಜ ACDಗಳಲ್ಲಿ ನೋಡಿ ಕೋನ ADB = ಕೋನ ADC. ಕಾರಣ ಅಂದರೆ ಲಂಬ ಕೋನಗಳು. ಅವೆರಡು ಲಂಬ ಕೋನಗಳು. ಜೊತೆಗೆ AD ಸಾಮಾನ್ಯ ಬಾಹು, AD ಉಭಯ ಸಾಮಾನ್ಯ. ಜೊತೆಗೆ ಅವರು ದತ್ತಾಂಶ ನೀಡಿದ್ದಾರೆ AB = AC. ಇದು ದತ್ತ. 2 ಲಂಬಕೋನ ತ್ರಿಭುಜಗಳಲ್ಲಿ ಒಂದು ಕರ್ಣ ವಿಕರ್ಣವು ಸಮವಾಗಿದ್ದು ಇನ್ನೊಂದು ಬಾಹು ಸಮವಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಆದ್ದರಿಂದ ತ್ರಿಭುಜ ABD ಸರ್ವಸಮ ತ್ರಿಭುಜ ACD. ಕಾರಣ ಲಂಬಕೋನ ಕರ್ಣ ಬಾಹು ಸರ್ವಸಮತೆಯ ಸಿದ್ಧಾಂತ ತಗೋಣ.
ಎರಡು ತ್ರಿಭುಜಗಳು ಪರಸ್ಪರ ಸರಸಮವಾಗಿದೆ ಅಂದಾಗ ಅಲ್ಲಿರುವಂಥ ಅನುರೂಪ ಬಾಹುಗಳು ಮತ್ತು ಕೋನಗಳು ಸಮವಾಗಿರ್ತವೆ. ಆದ್ದರಿಂದ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಎ ಸಿ ಡಿ. ಚಿತ್ರವನ್ನು ಸರಿಯಾಗಿ ಗಮನಿಸಿ. ಕೋನ ಎ ಬಿ ಡಿ ಅನ್ನು ನಾನು ಕೋನ ಎ ಬಿ ಸಿ ಅಂತ ಬರೀಬಹುದು. ಇಸ್ ಈಕ್ವಲ್ ಟು ಕೋನ ಎ ಸಿ ಡಿ ಅನ್ನು ಎ ಸಿ ಬಿ ಅಂತ ಬರೀಬಹುದು. ಹಾಗಾದರೆ ಸಾಧನೆಯ ನೋಡಿ, ಎ ಬಿ ಸಿ ಕೋನ ಎ ಸಿ ಬಿ ಇರೋದ್ರಿಂದ ಯಾವುದಾದ್ರೂ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮವಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 37 ಈ ರೀತಿಯಾಗಿದೆ. ಎಕ್ಸ್ ಮೈನಸ್ 1 ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x² ಮೈನಸ್ 3x ಮೈನಸ್ ಕೆ ನ ಒಂದು ಅಪವರ್ತನವಾಗಿದೆ. ಕೆ ನ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೂ ಈ ಬಹುಪದೋಕ್ತಿಯ ಮತ್ತೊಂದು ಅಪವರ್ತನವನ್ನು ಕಂಡುಹಿಡಿಯಿರಿ. ಕೊಟ್ಟಂಥ ಪದವನ್ನು ಬಂದುಕೊಳ್ಳೋಣ. ಕೊಟ್ಟಂಥ ಪದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x² ಮೈನಸ್ 3x ಮೈನಸ್ ಕೆ. ಅದೇ ರೀತಿ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂದರೆ ಒಂದು ಅಪವರ್ತನ ಕೊಟ್ಟಿದ್ದಾರೆ. ಹಾಗಾದರೆ ದತ್ತಾಂಶವನ್ನು ಸರಿಯಾಗಿ ಗಮನಿಸಿ. ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ. ಹಾಗಾದರೆ ಅಪವರ್ತನ ಪ್ರಮೇಯದ ಪ್ರಕಾರ ನಾವು ಇದನ್ನು ಈ ರೀತಿಯಾಗಿ ಬರೀಬೋದು. ಪಿ ಆಫ್ ಜಿ ಆಫ್ ಎಕ್ಸ್ ಅಂತ ತೆಗೆದುಕೊಂಡ್ರೆ ಎಕ್ಸ್ ಮೈನಸ್ 1 ಇರೋದ್ರಿಂದ ಪಿ ಆಫ್ 1 ಈಸ್ ಈಕ್ವಲ್ ಟು 0. ಹಾಗಾದರೆ ಪಿ ಆಫ್ 1 ಈಸ್ ಈಕ್ವಲ್ ಟು 0 ಅಂದರೆ ನಾವು ಪಿ ಆಫ್ ಎಕ್ಸ್ನಲ್ಲಿ 1 ಹಾಕಿದರೆ ಅದು 0ಗೆ ಬರಬೇಕು. ಆದ್ದರಿಂದ ಪಿ ಆಫ್ ಎಕ್ಸ್ನಲ್ಲಿ 1 ಹಾಕೊಳ್ಳೋಣ. 4 × 1² ಮೈನಸ್ 3 × 1 ಮೈನಸ್ ಕೆ ಇಸ್ ಈಕ್ವಲ್ ಟು 0. 4 × 1² ಅಂದರೆ 1 ಮೈನಸ್ 3 ಅಂದರೆ 3 ಮೈನಸ್ ಕೆ ಇಸ್ ಈಕ್ವಲ್ ಟು 0. 4 ಅಂದರೆ 4 ಮೈನಸ್ 3 ಮೈನಸ್ ಕೆ ಇಸ್ ಈಕ್ವಲ್ ಟು 0. 4ರಲ್ಲಿ 3 ಹಾಕಿದರೆ 1 ಮೈನಸ್ ಕೆ ಇಸ್ ಈಕ್ವಲ್ ಟು 0 ಅಂದರೆ ಕೆ ಇಸ್ ಈಕ್ವಲ್ ಟು 1. ಹಾಗಾದರೆ ಪಿ ಆಫ್ ಎಕ್ಸ್ ಅನ್ನು ಇನ್ನೊಮ್ಮೆ ಬರ್ಕೊಂಡ್ರೆ ಈ ರೀತಿಯಾಗಿ ಬರ್ತದೆ. ಪಿ ಆಫ್ ಎಕ್ಸ್ ಆದ್ದರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x² ಮೈನಸ್ 3x ಮೈನಸ್ 1 ಆಗಿದೆ. ನಾವು ಇನ್ನೊಂದು ಅಪವರ್ತನ ಕಂಡುಹಿಡಿಯಬೇಕಾದ್ರೆ ನಾವು ಇದನ್ನು ಅಪವರ್ತನ ಕ್ರಿಯೆಯಿಂದ ಅಪವರ್ತಿಸಬೇಕು. ಆದ್ದರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x² ಮೈನಸ್ 3x ಮೈನಸ್ 1. ಇಲ್ಲಿ ಎರಡು ಪದಗಳನ್ನು ಕಂಡುಹಿಡಿಯಬೇಕು. ಅವೆರಡನ್ನು ಗುಣಿಸಿದರೆ ಮೈನಸ್ 4 ಬರಬೇಕು. ಅವೆರಡನ್ನು ಸೇರಿಸಿದರೆ ಮೈನಸ್ 3 ಬರಬೇಕು. ಅಂತಹ ಸಂಖ್ಯೆಗಳು ಮೈನಸ್ 4 ಮತ್ತು ಪ್ಲಸ್ 1. ಆದ್ದರಿಂದ 4x² ಮೈನಸ್ 4x ಪ್ಲಸ್ ಎಕ್ಸ್ ಮೈನಸ್ 1. ಇದನ್ನು ಮಧ್ಯ ಪದವನ್ನು ಬಿಡಿಸಿ ಬರೆಯುವುದರ ಮೂಲಕ ನಾನು ಅಪವರ್ತಿಸ್ತಾ ಇದ್ದೀನಿ. ಈಗ 4x² ಮತ್ತು 4xನಲ್ಲಿ ಸಾಮಾನ್ಯವಾಗಿ ತೆಗೆಯೋಣ. 4x ಒಳಗಡೆ ಉಳಿಯೋದು ಎಕ್ಸ್ ಮೈನಸ್ 1. ಅದೇ ರೀತಿ ಎಕ್ಸ್ ಮೈನಸ್ 1ರಲ್ಲಿ ಸಾಮಾನ್ಯ ಪ್ಲಸ್ 1ಅನ್ನು ತೆಗೆದರೆ ಎಕ್ಸ್ ಮೈನಸ್ 1. ಎರಡೂ ಭಾಗಗಳಲ್ಲಿರುವಂತಹ ಎಕ್ಸ್ ಮೈನಸ್ 1ಅನ್ನು ಸಾಮಾನ್ಯ ತೆಗೆದರೆ ಒಳಗಡೆ ಉಳಿಯೋದು 4x ಪ್ಲಸ್ 1. ಆದ್ದರಿಂದ ಎಕ್ಸ್ ಪಿ ಆಫ್ ಎಕ್ಸ್ನ ಶೂನ್ಯತೆಗಳು ಅಥವಾ ಅಪವರ್ತನಗಳು ಅಂತ ಕರಿತೀವಿ. ಅಪವರ್ತನಗಳು ಎಕ್ಸ್ ಮೈನಸ್ 1 ಮತ್ತು 4x ಪ್ಲಸ್ 1 ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮಾಡಿ. ಮುಂದಿನ ಭಾಗದಲ್ಲಿ ನಾವು ನೋಡೋಣ. ರೋಮನ್ ನಂಬರ್ 6 ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ 5 ಅಂಕದ ಒಂದು ಪ್ರಶ್ನೆ ಇದ್ದು ಈ ವಿಭಾಗದಲ್ಲಿ 5 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 38. 24 ಸೆಂಟಿಮೀಟರ್ ಎತ್ತರವಿರುವ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಪಾದದ ಪರಿಧಿಯು 44 ಸೆಂಟಿಮೀಟರ್ ಇದೆ. ಇದರ ಘನಫಲವನ್ನು ಕಂಡುಹಿಡಿಯಿರಿ. ದತ್ತ ಸಿಲಿಂಡರ್ ಅಷ್ಟೇ ಎತ್ತರ ಮತ್ತು ಪಾದದ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಶಂಕುವಿನ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗಾದರೆ
ಕೊಟ್ಟಂತ ದತ್ತಾಂಶಗಳಿಂದ ನಾವು ಮೊದಲಿಗೆ ಪಾದದ ಪರಿಧಿಯನ್ನು ನೀಡಿದ್ದಾರೆ, ಅದರಿಂದ ನಾವು ತ್ರಿಜ್ಯವನ್ನು ಕಂಡುಹಿಡಿದು ಆ ಸಿಲಿಂಡರ್ನ ಘನಫಲವನ್ನು ಲೆಕ್ಕಿಸಬೇಕು. ಆ ನಂತರ ಅದೇ ಎತ್ತರ ಮತ್ತು ಅದೇ ತ್ರಿಜ್ಯವನ್ನು ತೆಗೆದುಕೊಂಡು ಶಂಕುವಿನ ಘನಫಲ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಕೊಳ್ಬೇಕು. ಹಾಗಾದರೆ ಕೊಟ್ಟಂತ ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಎತ್ತರ h ನೀಡಿದ್ದಾರೆ 24 ಸೆಂಟಿಮೀಟರ್, ಅದ್ರ ಜೊತೆಗೆ ಪಾದ ಪರಿಧಿ ಸಿ ನೀಡಿದ್ದಾರೆ 44 ಸೆಂಟಿಮೀಟರ್. ನಮಗೆ ಸಿಲಿಂಡರ್ನ ಘನಫಲದ ಲೆಕ್ಕಾಚಾರ ಮಾಡಬೇಕು ಅಂದರೆ ನಮಗೆ ಪಾದದ ತ್ರಿಜ್ಯ ಗೊತ್ತಿರಬೇಕು. ಆದ್ದರಿಂದ ಪರಿಧಿಯನ್ನು ಬಳಸಿಕೊಂಡು ನಾವು ಪಾದದ ತ್ರಿಜ್ಯವನ್ನು ಕಂಡುಹಿಡಿಯೋಣ. ಸಿ = 44 ನೀಡಿದ್ದಾರೆ, ಅಂದರೆ ಸಿ ಅಂದರೆ 2πr, ಪರಿಧಿಯ ಸೂತ್ರ 44ಕ್ಕೆ ಸಮ. ಹಾಗಾದರೆ 2 × π ಅಂದರೆ 22/7 ಇಂಟು r = 44. r = 44 ಇಂಟು 7 ಡಿವೈಡ್ ಬೈ 2 ಇಂಟು 22. 22 ಇಂಟು 2 ಮತ್ತು 44 ಹೋಗಿ r = 7 ಸೆಂಟಿಮೀಟರ್ ಆಗ್ತದೆ. ಹಾಗಾದರೆ ಸಿಲಿಂಡರ್ನ ಘನಫಲವನ್ನು ಲೆಕ್ಕಿಸೋಣ. ಸಿಲಿಂಡರ್ನ ಘನಫಲ πr²h. ಬೆಲೆಗಳನ್ನು ಹಾಕೋಣ. 22/7 ಇಂಟು 7 ಇಂಟು 7 ಇಂಟು ಎತ್ತರ 24. 7 ಕ್ಯಾನ್ಸಲ್ ಆಗಿ 22 154 ಇಂಟು 24. ಇವೆರಡನ್ನು ಗುಣಿಸಿದರೆ ಬರುವಂತಹ ಬೆಲೆ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ 3696. ಈಗ ಸಿಲಿಂಡರ್ದಾಯಿತು. ನಂತರ ಶಂಕುವಿನ ಅಂಶವನ್ನು ಕಂಡುಹಿಡ್ಕೊಳ್ಳೋಣ. ಶಂಕುವನ್ನು ತೆಗೆದುಕೊಳ್ಳೋಣ. ಶಂಕುವಿನ ಘನಫಲವನ್ನು ಮೊದಲಿಗೆ ಲೆಕ್ಕಾಚಾರ ಮಾಡೋಣ. ಶಂಕುವಿನ ಘನಫಲ ಲೆಕ್ಕಾಚಾರ ನಾವು ಸಿಲಿಂಡರ್ನ ಘನಫಲದನ್ನೇ ಆಧಾರ ತಗೊಳ್ಳೋಣ, ಯಾಕಂದರೆ ಒಂದೇ ಎತ್ತರ ಮತ್ತು ಒಂದೇ ಪಾದ ತ್ರಿಜ್ಯವನ್ನು ಹೊಂದಿವೆ. ಆದ್ದರಿಂದ ಶಂಕುವಿನ ಘನಫಲ = ಸಿಲಿಂಡರ್ ಘನಫಲ ಭಾಗಾಕಾರ 3. ಯಾಕೆಂದರೆ ಯಾವುದಾದ್ರೂ ಒಂದು ಶಂಕು ಸಿಲಿಂಡರ್ ಎರಡು ಒಂದೇ ಎತ್ತರ ಮತ್ತು ಒಂದೇ ತ್ರಿಜ್ಯ ಹೊಂದಿದ್ರೆ ಸಿಲಿಂಡರ್ ಘನಫಲವು ಶಂಕುವಿನ ಘನಫಲದ 3ರಷ್ಟು ಇರ್ತದೆ. ಹಾಗಾದರೆ ಇದನ್ನು ಮುಂದುವರಿಸೋಣ. 3696 ನಾನು 3ರಿಂದ ಭಾಗಿಸಿದರೆ ಇದರ ಬೆಲೆ 1232 ಸೆಂಟಿಮೀಟರ್ ಕ್ಯೂಬ್ ಬರ್ತದೆ. ಆದ್ದರಿಂದ ಶಂಕುವಿನ ಘನಫಲದ ಬೆಲೆ 1232 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಈಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಈ ರೀತಿಯಾಗಿದೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ = πr/l. ಹಾಗಾದರೆ l ಓರೆಯತ್ತ ನಮ್ಗೆ ಕೊಟ್ಟಿಲ್ಲ, l ಅನ್ನು ಕಂಡುಹಿಡಿಯೋಣ. l = √r² + h². ಹಾಗಾದರೆ ಬೆಲೆಗಳನ್ನು ಹಾಕೋಣ. r ಅಂದರೆ 7 ಸ್ಕ್ವೇರ್, h ಅಂದರೆ 24². √49 + 24 576. ಇವೆರಡನ್ನು ಸೇರಿಸಿದರೆ √625. ಆದ್ದರಿಂದ l = 625 ಸೆಂಟಿಮೀಟರ್. ಈಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ πr/l ಲೆಕ್ಕಾಚಾರವನ್ನು ಮಾಡೋಣ. ಬೆಲೆಗಳಲ್ಲಿ ಹಾಕಿ ಲೆಕ್ಕಾಚಾರ ಮಾಡೋಣ. π ಅಂದರೆ 22/7 ಅಂತ ತೆಗೆದುಕೊಳ್ಬೇಕು. r ಅಂದರೆ 7 ಇಂಟು 25. 7 ಕ್ಯಾನ್ಸಲ್ ಆಗಿ 22 ಗುಣಾಕಾರ 25 ಮಾಡಿದರೆ 25 2 50ಕ್ಕೆ 0 ಕೈಲ ಬಂತು 5. 22 51 55 ಸೆಂಟಿಮೀಟರ್ ಸ್ಕ್ವೇರ್. ಆದ್ದರಿಂದ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ = 550 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿವರೆಗೂ ನೀವು 9ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸುವ ವಿಧಾನವನ್ನು ತಿಳ್ಕೊಂಡ್ರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ.